ಕಾಂಗ್ರೆಸ್ MLAಗಳು ಎಲ್ಲಿದ್ದಾರೆ ಅಲ್ಲಿಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ತಾರೆ. ಮಂತರ್ ಗೆದ್ದಿಲ್ಲ, ರಂಜನ್ ಸೋತಿದ್ದಾರೆ. ಸೊ ರಾಜಕೀಯದ ಆಸೆಗಾಗಿ ಒಬ್ರು ಒಂದು ಪಕ್ಷದಲ್ಲಿ ಮತ್ತೊಬ್ರು ಒಂದು ಪಕ್ಷದಲ್ಲಿ ಅಂತ ಹೇಳಿ ನಾನು ಕಾಂಗ್ರೆಸ್ ಅಲ್ಲಿ ಇರ್ಬೇಕು ಅಂತ ಬಯಸ್ತಾರೆ. ಅವ್ರು ಟಿಕೆಟ್ ಕೊಡೋಣ ಅಂತ ನೇರವಾಗಿ ಹೇಳಿದ್ರು. ನಾನು ಟಿಕೆಟ್ ಕೊಡದೇ ಇದ್ಮೇಲೆ ನನಗೆ ಆಬ್ವಿಯಸ್ಲಿ ನಾನು ಚುನಾವಣೆ ಮಾಡಲೇಬೇಕಾಗಿದೆ. ಈ ಕುರ್ಚಿ ಕದನ JDS ಮತ್ತು ಬಿಜೆಪಿಗೆ ವರ ಆಗಬಹುದಾ? ಕುರ್ಚಿಗೆ ಹೋರಾಡ್ತಾ ಇರೋದು ನಿಜ, ಬಟ್ ಏನೂ ಆಗಲ್ಲ. ಅವ್ರವ್ರೆಲ್ಲ ಸರಿ ಮಾಡ್ಕೋತಾರೆ. ಒಂದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ರು ಭದ್ರಾಯ್ತಾರೆ. ಹೊನ್ನೆಣ್ಣ ಮತ್ತು ಮಂಥರ್ ಇಬ್ರು ಜನರಿಗೆ ಹತ್ತಿರವಾಗಿದ್ದಾರೆ. ಮಾತುಕತೆ ಇರ್ಬೋದು, ಇನ್ನೊಂದು ಇರ್ಬೋದು. ಈ ಕ್ಷೇತ್ರಕ್ಕೆ ಹೋಲಿಸಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕಡಿಮೆ ಇದೆ, 100% ಕಡಿಮೆ. ಹಾಗಾದ್ರೆ ಎಲ್ಲೋ ಮಂಜು ಅವರು ಒಂದು ಜನರ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬರ್ತಿಲ್ಲ ಅಂತ ಹೇಳಿ ಅಥವಾ ಅವ್ರು ಮೋಸ ಮಾಡ್ದಂಗೆ ಆಗಲ್ವಾ? ಡೆವಲಪ್ಮೆಂಟ್ ಇಸ್ ಝೀರೋ. ಸೊ ಅದರಿಂದ ಡೆವಲಪ್ಮೆಂಟ್ ಇಸ್ ನಾಟ್ ಹ್ಯಾಪನಿಂಗ್ ಪ್ರಾಪರ್ಲಿ. ಸುಳ್ಳು ಹೇಳ್ಬೇಡಿ, ಆದ್ರೆ ಮಾಡ್ಕೊಡ್ಬೇಕು. ಎಲ್ಲೋ JDS ಅವನೈತೆ ಅಂತ ಹೋಗ್ತಿದೆ ಅನ್ಸ್ತದ. ನಾವು ಕುರ್ಚಿ ಕದನದಲ್ಲಿ ನಾವಿಲ್ಲ. ನಾವು ಏನಿದು 20-28 ಮಾತ್ರ. ಜನ ಓಟ್ ಹಾಕಿರೋದು ಕಾಂಗ್ರೆಸ್ಗೆ. ಆ ಕಾಂಗ್ರೆಸ್ನವರು ಇರಬೇಕು. ಕಾಂಗ್ರೆಸ್ ಅವ್ರು ಇರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅವ್ರು ಇರ್ಲಿ ಅಂತಾನು ಆಸೆ ಪಡ್ತೀನಿ. ಅಂದ್ರೆ JDS ಪಕ್ಷದವರು ಮೈತ್ರಿಗೆ ಕಟ್ಟಿದ್ದೀರಾ? JDS ಪಕ್ಷ ಅಲ್ಲ, NDA ಅಂತ ಅಂದ್ರೆ ಎರಡು ಒಟ್ಟಿಗೆ ಸೇರಿ ಅಂತ. ಆಮೇಲೆ ಕಾಂಗ್ರೆಸ್ ಅಲ್ಲಿ ಬೆಳಿಗ್ಗೆ ಏನಾಯ್ತದೆ, ಸಾಯಂಕಾಲ ಏನಾಯ್ತದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಗಂಟೆ. ಸೊ ಅನುದಾನ ನಿಮಗೆ ಬರ್ತಿಲ್ಲ? ಬರ್ತಿದೆ, ಸ್ಪೆಷಲ್ ಊಟ ಇಲ್ಲ. ಮಾತುಕತೆಗೆ ಸ್ವಾಗತ. ಇಂದಿನ ಅತಿಥಿ ಅರಕಲಗೂಡು ಕ್ಷೇತ್ರದ ಶಾಸಕರು ಮಂಜು ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿಂದೆ ಮಂಜು ಅಂತ ಹೇಳಿದ್ರೆ ಒಂದು ರೆಬಲ್ ಸ್ಟಾರ್, ರೆಬಲ್ ಶಾಸಕರು ಅಂತ ಹೇಳಿ ಒಂದು ಫೇಮಸ್ ಆಗಿದ್ರಿ. ಸಾಕಷ್ಟು ಹೋರಾಟ ಮಾಡ್ತಿದ್ರಿ, ಅಭಿವೃದ್ಧಿಗೆ ಸಾಕಷ್ಟು ಹಣ ತರ್ತಿದ್ರಿ. ತಮ್ಮದೇ ಪಕ್ಷದವರ ಜೊತೆ ಕೂಡ ವಾದ ಕೇಳಿದು ಅನುದಾನ ತರೋದ್ರಲ್ಲಿ ನಿಸ್ಸೀಮರಾಗಿದ್ರಿ. ಇತ್ತೀಚೆಗೆ ಯಾಕೋ ಮಂಜು ಅವರು ಸೈಲೆಂಟ್ ಆದ್ರು ಅಂತ ಹೇಳಿ ಅನ್ಸ್ತಿದೆಯಲ್ಲ? ಇಲ್ಲ, ನಿಮ್ಮ ಭ್ರಮೆ ಅದು. ಆ ಥರ ಏನಿಲ್ಲ. ಇವತ್ತು ಸರ್ಕಾರದ ಗ್ಯಾರಂಟಿಗಳಿಂದ ಬೇರೆ ಕ್ಷೇತ್ರದ ಶಾಸಕರುಗಳಿಗೆ ಹಣ ಕೊಡೋದು ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ದಾರೆ. ಅದ್ರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ. ಬಟ್ ಅದು ಎಷ್ಟಾದರೂ ಮಣ್ಣುತನ ಕೊಡ್ತಾ ಇಲ್ಲ. ಅವರು ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಅನ್ನೋದು ಬಿಟ್ಟು ಮುಖ್ಯಮಂತ್ರಿಗಳು ಪಾರ್ಟಿಗೆ ಅಂತ ಆಗಿರೋದ್ರಿಂದ ಅನುದಾನ ಕೊರತೆ ಬೇರೆ ಕ್ಷೇತ್ರಗಳಿಗೆ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ಹಣ ಇಲ್ಲ, ಅನುದಾನ ಬರ್ತಿಲ್ಲ, ಸೊ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ತಮ್ಮ ಮಾತಿನ ಅರ್ಥ ಅಲ್ಲ. ಗ್ಯಾರಂಟಿಗಳಿಂದ ಮಾತು ಕೊಟ್ಬಿಟ್ರು, ಆ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡವ್ರೆ. ಸುಮಾರು 59,000 ಕೋಟಿ ಹಣ ಓನ್ಲಿ ಫಾರ್ ಗ್ಯಾರಂಟಿಗೆ ಹೋಗ್ತಾ ಇದೆ. 3 ಲಕ್ಷ ಕೋಟಿಲಿ 59,000 ಕೋಟಿ ನೀವು ಗ್ಯಾರಂಟಿಗೆ ಹೋದ್ರೆ ಇನ್ನು ಉಳ್ಕೊಳ್ಳೋದು ಸ್ಯಾಲ್ರಿ ಇದನ್ನೆಲ್ಲ ಕೊಡ್ಬೇಕು. ಇಟ್ ಈಸ್ ಡೆವಲಪ್ಮೆಂಟ್ ಇಸ್ ನಾಟ್ ಹ್ಯಾಪನಿಂಗ್ ಪ್ರಾಪರ್ಲಿ. ಆಗ್ತಾ ಇಲ್ಲ. ಮಂಜು ಅವರು ಕಾಂಗ್ರೆಸ್ ನಲ್ಲಿದ್ದಾಗ ಮಂತ್ರಿ ಪದವಿ ಫಿಕ್ಸ್ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗೆಲ್ಲ ಮಂಜು ಅವರಿಗೆ ಮಂತ್ರಿ ಪದವಿ ಫಿಕ್ಸ್ ಆಗಿತ್ತು. ಹೊಸ ಹೊಸ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ತರ್ತಿದ್ರಿ. ಆದ್ರೆ ಇದ್ದಕ್ಕಿದ್ದಂಗೆ ಮಂಜು ಅವರು ಕಾಂಗ್ರೆಸ್ ಇಂದ ಸ್ಕಿಪ್ ಆಗ್ತಾರೆ. ಸೊ ಒಂದು ಪಕ್ಷ ಸಿದ್ಧಾಂತ ಒಪ್ಪಿ ಅಥವಾ ಮೆಚ್ಚುಗೆ ಆಗದೆ ಹೋದ್ರ, ಅಥವಾ ಪಕ್ಷದಲ್ಲಿ ಆದಂತಹ ಕೆಲವು ಬೇಸರದಿಂದ ಹೊರಗಡೆ ಹೋದ್ರ ಅಂತ? ಇಲ್ಲ, ನಾನು ಹೊರಗಡೆ ಹೋಗ್ಲಿಲ್ಲ. ಅವ್ರು ಟಿಕೆಟ್ ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ರು. ಕೊಡಲ್ಲ ಅಂತ ನೇರವಾಗಿ ಹೇಳಿದ್ರು. ನಾನು ಟಿಕೆಟ್ ಕೊಡದೇ ಇದ್ಮೇಲೆ ನನಗೆ ಆಬ್ವಿಯಸ್ಲಿ ನಾನು ಚುನಾವಣೆ ಮಾಡಲೇಬೇಕಾಗಿತ್ತು, ನಿಲ್ಲೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಕೈ ಹಿಡಿದಿದ್ದು ದೇವೇಗೌಡರು, ಜನತಾ ಪಾರ್ಟಿಯವರು ನನಗೆ ಕರೆದ್ರು, ಕೊಟ್ಟರು. ಬಟ್ ನನ್ನ ಕ್ಷೇತ್ರದಲ್ಲಿ ನಾನು ಇಂಡಿಪೆಂಡೆಂಟು, BJP, ಕಾಂಗ್ರೆಸ್ಸು, ದಳ ಎಲ್ಲ ಪಾರ್ಟಿನಲ್ಲೂ ನನ್ನ ಮತದಾರರು ನನ್ನ ಕೈ ಹಿಡಿದಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನನಗೆ ಪಾರ್ಟಿಗಿಂತ ನನ್ನ ಜನ ಮುಖ್ಯ. ಜನಕ್ಕೆ ಕೆಲಸ ಮಾಡ್ಬೇಕಾದ್ರೆ ಪವರಲ್ಲಿ ಇರಬೇಕು. ಪವರಲ್ಲಿ ಇದ್ದು ಯಾವ ಪವರಲ್ಲಿ ಇದ್ದ ಕೆಲಸ ಮಾಡೋದು ಮಾಡೇವೆ. ಆನ್ಗೋಯಿಂಗ್ ವರ್ಕ್ ಆಗಲಿ ಇನ್ನೊಂದಾಗ್ಲಿ ಯಾರು ತಪ್ಸಕ್ಕಾಗಲ್ಲ. ಸ್ಪೆಷಲ್ ಗ್ರಾಂಟನ್ನ ಕೊಡೋದು ವಿಚಾರದಲ್ಲಿ ಸ್ವಲ್ಪ ಕುಂಠಿತ ಮಾಡ್ತಾರೆ. ಸೊ ಮಂಜು ಅವ್ರಿಗೆ ಅಧಿಕಾರ ಮುಖ್ಯನಾ, ಪಕ್ಷ ಮುಖ್ಯನಾ, ಪಕ್ಷ ಸಿದ್ಧಾಂತ ಮುಖ್ಯನಾ ಅಂತ? ನನಗೆ ಕ್ಷೇತ್ರ ಮುಖ್ಯ, ನನ್ನ ಜನಗಳು ಮುಖ್ಯ. ಅವ್ರ ಜೊತೆ ಇರಬೇಕು. ಅವರ ಯೋಚನೆಗಳಿಗೆ ಹೋಗ್ಬೇಕಾದ್ರೆ ನಾನು ಹ್ಯಾಡ್ ಟು ಬಿ ಇನ್ ಪವರ್, ಅದರ್ವೈಸ್ ಪ್ರಯೋಜನ ಆಗಲ್ಲ. ಮಂಜು ಅವರು JDS ನಲ್ಲಿದ್ದಾರೆ, ಅವರ ಮಗ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಹೇಳ್ತಿದ್ದಾರೆ ಇದು ರಾಜಕೀಯ ಚದುರಂಗಾಟ. ಸೊ ರಾಜಕೀಯದ ಆಸೆಗಾಗಿ ಒಬ್ರು ಒಂದು ಪಕ್ಷದಲ್ಲಿ ಮತ್ತೊಬ್ರು ಒಂದು ಪಕ್ಷದಲ್ಲಿ ಅಂತ ಹೇಳಿ. ರಾಜಕೀಯ ಆಸೆ ಅಥವಾ
ಈ ಸೀಟಿನ ಆಸೆ MLA ಗಿರಿ ಆಸೆ ಅಲ್ಲ. ನಾನು ಕಾಂಗ್ರೆಸ್ ಅಲ್ಲಿ ಇರ್ಬೇಕು ಅಂತ ಬಯಸಿದನು. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡದೇ ಇದ್ದಾಗ ನನ್ನ ಕ್ಷೇತ್ರದ ನನ್ನ ಕಾರ್ಯಕರ್ತರು ಮತದಾರರು ಎಲ್ಲ ಸೇರಿ ನನ್ನನ್ನು ನೀವು ಚುನಾವಣೆ ಕಣದಲ್ಲಿ ನಿಲ್ಲೇಬೇಕು ಅಂತ ಹೇಳಿ ನನ್ನನ್ನು ಫೋರ್ಸಬಲಿ ಚುನಾವಣೆ ನಿಲ್ಲಿಸಿದ್ರು. ಗೆದ್ದಿದ್ದೀವಿ. ಆಮೇಲೆ ಪಕ್ಷ ಸಿದ್ಧಾಂತ ಅನ್ನೋದ್ರಿಂದ ಯಾವ ಪಕ್ಷದಲ್ಲಿ ಸಿದ್ಧಾಂತ ಇದೆ? ಕಾಂಗ್ರೆಸ್ ಅಲ್ಲಿ ಇದೆಯಾ? ಗಠಬಂಧನ್ ಮಾಡಿಲ್ವಾ? ಎಲ್ಲ ಪಾರ್ಟಿ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಅದೇ ಯಾಕೆ ನಮಗೆ ಪ್ರಶ್ನೆ? ಅದನ್ನು ಪ್ರಶ್ನೆ ಮಾಡ್ಬೇಕಲ್ಲ. ಬಿಹಾರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಲ್ಲಿಲ್ಲ ಕಾಂಗ್ರೆಸ್, ಎಲ್ಲದಲ್ಲಿ ನಿಲ್ಬೋದಾಗಿತ್ತಲ್ಲ. ಹಂಗಲ್ಲ. ಸರ್ಕಮ್ಸ್ಟೆನ್ಸಸ್, ಕನ್ವೀನಿಯನ್ಸು, ಕೆಲಸ ಮಾಡಬೇಕು. ಮಾಡ್ಬೇಕಾದ್ರೆ ಅನಿವಾರ್ಯತೆ ಇರುತ್ತೆ. ಸೊ ಕಾಂಗ್ರೆಸ್ ನಲ್ಲಿ ಸಿದ್ಧಾಂತ ಇಲ್ಲ, ಸೊ JDS ಕೂಡ ಮೈತ್ರಿ. ಹಾಗಾದ್ರೆ JDS ನಲ್ಲಿ ಸಿದ್ಧಾಂತ ಇದೆಯಾ? ನಾನು ಯಾವ ಪಾರ್ಟಿಯಿಂದ ಹೇಳ್ತಾನೆ ಇಲ್ವಲ್ಲ. ಈಗ BJP-ನೂ NDA ಮಾಡ್ಕೊಂಡಿದ್ದಾರೆ. BJP ಜನತಾದಳ ಇಸ್ ಇನ್ NDA. ಸೊ ಮಂಜು ಅವರು JDS ಅಲ್ಲಿ ಇರೋದ್ರಿಂದ ತಮ್ಮ ಪುತ್ರನಿಗೆ ಈಸಿಯಾಗಿ JDS ನಲ್ಲಿ ಟಿಕೆಟ್ ಸಿಕ್ತಿತ್ತು. ಆದ್ರೆ ಕಾಂಗ್ರೆಸ್ ನಲ್ಲಿ ಸ್ಪರ್ಧಿಸಿ ಗೆದ್ರು. ತಾವ್ ಯಾಕೆ BJP ಅಥವಾ JDS ಕಡೆ ಅವ್ರನ್ನ ಸೆಳಿಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಅಂತ? ಇಲ್ಲ ನೋಡಿ, ಅವನು ಈಸ್ ಮೆಚೂರ್ಡ್ ಎನಫ್. ಅವನಿಗೆ ಒಂದು ಯೋಚನೆ, ಅವನ ಚಿಂತನೆ ಇದೆ. ಅವನು ಸೆಕ್ಯುಲರ್ ಅಂತ ಹೇಳಿ ಏನು ನಾನು ನನಗೆ ನಿಮ್ಮ ಸಂದರ್ಶನಗಳು ಟಿವಿ ಕೇಳಿದಾಗ ಹೇಳ್ದೆ ನಾನು, ನೋಡಿ ಅಪ್ಪ ಎಲ್ಲಿರ್ತಾನೆ ಅಲ್ಲಿ ಫಾಲೋ ಮಾಡೋದು ಒಳ್ಳೇದು ಅಂತ ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಲ್ಲೇ ಮಡಿಕೇರಿನಲ್ಲೇ. ಬಟ್ ಆಟ್ ಕಾಂಗ್ರೆಸ್ ಯಾಕಂದ್ರೆ ಇಲ್ಲಿ MLC ಸೋತಿದ್ದ, ಜನರ 1-2 ವರ್ಷ ಕಾಂಗ್ರೆಸ್ ಪರವಾಗಿ ಕೆಲಸನೂ ಮಾಡಿದ್ದ. ಸೊ ಕಾಂಗ್ರೆಸ್ ಪಾರ್ಟಿಯವ್ರು ಸೀಟ್ ಕೊಡ್ಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಸೀಟ್ ಕೊಟ್ರು. ನಾನೇನು ಅಬ್ಜೆಕ್ಟ್ ಮಾಡಲಿಲ್ಲ. ದಟ್ ಇಸ್ ಇಂಡಿವಿಜುವಲ್. ಅದು ಈಗ ಎಲ್ಲ ಕಡೆಯಲ್ಲೂ ಎಲ್ಲ ಪಾರ್ಟಿನಲ್ಲೂ ಬೇರೆ ಬೇರೆ ಪಾರ್ಟಿನಲ್ಲಿ ಇದ್ದಾರೆ. ನಮ್ಮ ಒಂದೇ ಪಾರ್ಟಿನಲ್ಲಿ ಇಬ್ಬರು ಇದ್ದಾರೆ. ಈ ಎಲ್ಲಾ ಪಾರ್ಟಿನಲ್ಲಿ ಇದ್ರು ಓಟ್ ಹಾಕ್ತಾರೆ ನನಗೆ ಅಂದ್ರೆ ನಮ್ಮ ಪುಣ್ಯ ಅಲ್ವಾ ಅದು? ನನ್ನ ಕ್ಷೇತ್ರ ಮತದಾರರು ನನ್ನ ಓಲೈಸಿದ್ದಾರೆ ಅಂದ್ರೆ ನನಗೆ ಅವ್ರಿಗೆ ಧನ್ಯವಾದ ಹೇಳ್ಬೇಕಾಗ್ತದೆ. ಅಂದ್ರೆ ಕ್ಷೇತ್ರದ ಮತದಾರರ ಮನಸ್ಸನ್ನ ನೋಡಿ ಪಕ್ಷದಲ್ಲಿ ಹೌದೌದು. ಮತದಾರರ ಅಂತಿಮ ತೀರ್ಮಾನ ನನ್ನ ತೀರ್ಮಾನ ಅಲ್ಲ ಇದು. ಅಲ್ಲ, ಮತದಾರರನ್ನ ನೋಡಿ ಪಕ್ಷ ಆಯ್ಕೆ ಮಾಡ್ಕೊಂಡ್ರೆ ಅಲ್ಲ, ಮತದಾರರ ತೀರ್ಮಾನನೇ JDS ಸೇರಿತು. ಆ ರೀತಿಯಲ್ಲಿ. ಹಾಗಾದ್ರೆ ತಮ್ಮ ಪುತ್ರ ಸೇರಿರೋದ್ರು ಮತದಾರರ ಒಲವಾ ಅಥವಾ ಪಕ್ಷದ ಒಲವಾ ಅಂತ? ಅಲ್ಲ, ನನಗೆ ಅದು ಅವ್ನು ಕೇಳ್ಬೇಕು ನೀವು. ಅದು ನನಗೆ ಅದು ನಾನು ಅವ್ನ ಆನ್ಸರ್ ನಾನೇ ಮಾಡ್ಲಿ? ಅಲ್ಲ, ಇವು ರಾಜಕೀಯ ನುರಿತ ಇಲ್ಲ ಅದನ್ನು ಏನೇ ನುರಿತವಾದ್ರೂ ಅವ್ರಿಗೆ ಅವನಿಗೆ ವಯಸ್ಸಾಗಿದೆ, ಒಂದು ಡಾಕ್ಟರ್ ಆಗಿದ್ದಾನು, ವಿದ್ಯಾವಂತ, ವಿಚಾರವಂತ. ಚಾಯ್ಸ್ ಇಸ್ ಹಿಸ್. ಎಸ್. ತಾವು ಕಾಂಗ್ರೆಸ್ ಪಕ್ಷವನ್ನ ತುಂಬಾ ಹತ್ತಿರದಿಂದ ನೋಡಿದ್ರೆ, ಸಾಕಷ್ಟು ವರ್ಷ ಕಾಂಗ್ರೆಸ್ ನಲ್ಲಿದ್ದವರು. ಈಗಂತೂ ಒಂದಷ್ಟು ಗದ್ದುಗೆಗಾಗಿ ಕಿತ್ತಾಟ ನಡೀತಿದೆ ಅಂತ ಹೇಳಿ ಒಂದಷ್ಟು ವಿದ್ಯಮಾನಗಳಿದಾವೆ. ಇದನ್ನೆಲ್ಲ ನೋಡಿದ್ರೆ, ಪ್ರಸ್ತುತ ರಾಜ್ಯದ ರಾಜಕೀಯದ ಪರಿಸ್ಥಿತಿಯನ್ನು ನೋಡಿದ್ರೆ ಹೇಗನ್ಸುತ್ತೆ ನಿಮ್ಗೆ? ಕುರ್ಚಿಗೆ ಹೋರಾಡ್ತಾ ಇರೋದು ನಿಜ, ಬಟ್ ಏನೂ ಆಗಲ್ಲ. ಅವ್ರವ್ರೆಲ್ಲ ಸರಿ ಮಾಡ್ಕೋತಾರೆ. ಒಂದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಬದ್ಧ ಆಯ್ತಾರೆ. ಸೊ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತು ಕೇಳುತ್ತೆ? ವಿಧಿನೇ ಇಲ್ಲ, ಕೇಳಲೇಬೇಕು ಅವರು. ದಟ್ ಈಸ್ ಹೈಕಮಾಂಡ್. ಎಸ್. ಹಾಗೆ ಈ ಕುರ್ಚಿ ಕದನ ಏನಿದೆ, ಈ ಕುರ್ಚಿ ಕದನ JDS ಮತ್ತು BJPಗೆ ವರ ಆಗಬಹುದಾ? ನಾವು ಕುರ್ಚಿ ಕದನದಲ್ಲಿ ನಾವಿಲ್ಲ. ನಾವು ಏನಿದು 2028 ಮಾತ್ರ ಯೋಚನೆ. ನಮ್ಗೆ ಈ ಇದರಲ್ಲಿ ಯೋಚನೆ ಇಲ್ಲ. ನಮ್ಗೆ ಸಂಬಂಧನೂ ಇಲ್ಲ. ಅವ್ರವ್ರು ಏನ್ ಮಾಡ್ಕೋತಾರೋ ಅವ್ರು ಮಾಡ್ಕೊಳ್ಳಿ, ಅನುಭವಿಸ್ಲಿ. ಜನರು ಮತದಾರರು 140 ಜನ ಓಟ್ ಹಾಕಿ 5 ವರ್ಷಗಳ ಕಾಲ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಅವರು 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಮಾಡ್ತಕ್ಕಂಥದಕ್ಕೆ ಜನ ಮತ ಹಾಕಿದ್ದಾರೆ. ಅವ್ರು 5 ವರ್ಷ ಪೂರೈಸ್ಲಿ, ತಪ್ಪೇನಿಲ್ಲ. ವಿ ಆರ್ ನಾಟ್ ಆಫ್ಟರ್ ಪವರ್. ಅಲ್ಲಿ ಕೆಲವರಿಗೆ ಒಂದಷ್ಟು ಆಸೆ ಇರುತ್ತೆ, ಒಂದಷ್ಟು ಮಂತ್ರಿ ಪದವಿ ಆಗ್ಬೇಕಂತ ಹೇಳಿ. ಆ ಸಮಯದಲ್ಲಿ ಶಾಸಕರ ಖರೀದಿ ಆಗುತ್ತೆ, ಶಾಸಕರ ಪಕ್ಷಾಂತರ ಕೂಡ ಆಗುತ್ತೆ. ಈ ಬಾರಿ ಹಾಗಾದ್ರೆ, ಒಂದು ವೇಳೆ ಆದ್ರೆ JDS ಆಪರೇಷನ್ JDS ಮುಂದಾಗುತ್ತಾ? ಚಾನ್ಸಸ್ ಇದೆಯಾ? ನಾವು NDA-ನವರು ಯಾವುದೇ ಕಾರಣದಿಂದಲೂ, ಐ ಆಮ್ ಟೆಲಿಂಗ್ ಯು, BJP ಆರ್ JDS ಯಾವುದೇ ಕಾರಣದಲ್ಲೂ ಇದಕ್ಕೆ ನಮಗೆ ಸಂಬಂಧ ಇಲ್ಲ. ಯಾವುದೇ ಆದಂತ ಕುದುರೆ ವ್ಯಾಪಾರಕ್ಕೆ ಇನ್ನೊಂದಕ್ಕಾಗ್ಲಿ ನಮ್ಮ ಶಾಸಕರುಗಳಾಗ್ಲಿ ಅಥವಾ BJP ಶಾಸಕರಲ್ಲಿ ಇಲ್ಲ. ಅದು ಅವ್ರವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಈಗ ಅವ್ರ ಪಕ್ಷದಲ್ಲೇ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿರಂಗೆ ಅದು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಕುಮಾರಸ್ವಾಮಿ ಅವರೇ ಹೇಳಿದ್ರು, ಕಾಂಗ್ರೆಸ್ನ ಕೆಲವು ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಅವ್ರನ್ನ ಹೇಳಿದ್ದೇನೆ,
ಹೊಸ ಸರ್ಕಾರ ಮಾಡ್ಬೋದು ಅಂತೇಳಿ. ತಾವು ಕುಮಾರಸ್ವಾಮಿ ಅವರಿಗೆ ಆಪ್ತರಾಗಿರೋದ್ರಿಂದ ಈ ವಿದ್ಯಮಾನ ತಮಗೆ ಗೊತ್ತಿರುತ್ತಾ ಅಂತ? ನೋಡಿ, ಅಪ್ರೋಚ್ ಮಾಡಿರ್ಬೋದು, ಇಲ್ಲ ಅಂತಲ್ಲ, ನನಗೆ ಗೊತ್ತಿಲ್ಲ. ನೀವು ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತೀನಿ. ಎಲ್ಲರೂ ರಾಜಕಾರಣದಲ್ಲಿ ಅಪ್ರೋಚ್ ಮಾಡ್ತಾರೆ. ನಾವು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ರೆ ಅವ್ರು ಅಲ್ಲೇ ಇಟ್ಕೊಳ್ತಾರೆ ಅನ್ನೋ ಒಂದು ಭಾವನೆ ಅಷ್ಟೇ. ಇಟ್ ಈಸ್ ಓನ್ಲಿ ಗಿಮಿಕ್. ಐ ಡೋಂಟ್ ಥಿಂಕ್ ನಥಿಂಗ್ ವಿಲ್ ಹ್ಯಾಪನ್. ಬಟ್ ಅವರಲ್ಲೇ ಅವರು ಗೊಂದಲಮಯಾಗಿ ತೀರ್ಮಾನ ಮಾಡ್ಕೋತಾರೆ. ಯಾವುದೇ ಆದಂತ ಇದಾಗಲ್ಲ ನನ್ನ ಪ್ರಕಾರ. ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ಕಾಂಗ್ರೆಸ್ ಸ್ಥಿರವಾಗಿರುತ್ತೆ ಸರ್ಕಾರ? ಅಲ್ಲ, ಸ್ಥಿರವಾಗಿ ಇರ್ಬೇಕು, ಅದಕ್ಕೆ ಓಟ್ ಹಾಕಿರೋದು ಜನ. ಸ್ಥಿರವಾಗಿ ಇರ್ಬೇಕು, ಅವರೇ ಆಡಳಿತ ಮಾಡ್ಬೇಕು. ಅಂದ್ರೆ ನಮ್ಗೇನೆ ನೀವು ಸಿದ್ದರಾಮಯ್ಯ DKC ಆಪ್ತರಾಗಿರೋದ್ರಿಂದ ಮುಖ್ಯಮಂತ್ರಿಯಾಗಿ ಯಾರು ಮುಂದುವರಿಬಹುದು? ನನಗೆ ಜನ ಓಟ್ ಹಾಕಿರೋದು ಕಾಂಗ್ರೆಸ್ಗೆ. ಆ ಕಾಂಗ್ರೆಸ್ನವರು ಇರ್ಬೇಕು, ಅದು ಅವ್ರಿಗೆ ಬಿಟ್ಟಿರೋದು. ಕಾಂಗ್ರೆಸ್ ಅವ್ರು ಇರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅವ್ರು ಇರ್ಲಿ ಅಂತಾನು ಆಸೆ ಪಡ್ತೀನಿ. 5 ವರ್ಷ ಪೂರೈಸ್ತಾರೆ? ಪೂರೈಸಬೇಕು. ಸೊ ಮತದಾರ ಒಲವು ಯಾವ ಕಡೆ ಇದೆ ಆ ಕಡೆ ಇರಬೇಕು. ಪೀಪಲ್ ವರ್ಡಿಕ್ಟ್. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಸೊ ರಾಜ್ಯದಲ್ಲೂ ಪ್ರಭಾವಿ ಕೂಡ ಆಗಿದ್ದಾರೆ. ಸೊ ಮುಂದೆ ಈ ಕೇಂದ್ರದ ಸಚಿವರು ಮತ್ತು ರಾಜ್ಯದ ಜನಪ್ರಿಯತೆ ಏನಿದೆ, ಮುಂದೆ ಅವರು ಅಧಿಕಾರಕ್ಕೆ ಬರ್ಲಿಕ್ಕೆ ಸುಲಭ ಆಗ್ಬಹುದಾ? ನೋಡಿ, ಇವತ್ತಿನ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಜನ ಬೇಸತ್ತಿದ್ದಾರೆ. ಪಕ್ಷಕ್ಕೆ ಮೊದಲಿದ್ದಂತ ಒಂದು ಒಲವು ಇವಾಗ ಇಲ್ಲ. ಈಗ ಆಲ್ರೆಡಿ ಜನ ಡಿಸೈಡ್ ಮಾಡಿದ್ದಾರೆ, ಕೊಟ್ಬಿಟ್ಟಿದ್ವಿ, ಹೆಂಗಾರು ಇರ್ಬೇಕಪ್ಪ ಅನ್ನೋ ಒಂದು ಡಿಸಿಷನ್ ಇದ್ದಾರೆ. ತಪ್ಪೇನಿಲ್ಲ, ಅವರು ಪಕ್ಷದ ಒಂದಿದು. ಬಟ್ ನಮಗೆ ಕಾನ್ಫಿಡೆಂಟ್ ಇದೆ, 2028ಗೆ NDA ನಾವು ಸರ್ಕಾರ ಮಾಡ್ತೀವಿ ಅಂತ ನಮಗೆ ನಂಬಿಕೆ ಇದೆ. 2028ಕ್ಕೆ NDA ನಲ್ಲಿ ಮುಖ್ಯಮಂತ್ರಿ ಯಾರು ಪ್ರಭುವಾಗಿರೋರು ಆಗ್ತಾರೆ. ಸೊ ಅಂದ್ರೆ ಮುಂದಿನ ಚುನಾವಣೆಗೂ ಕೂಡ ಬಿಜೆಪಿ JDS ಮೈತ್ರಿಯಾಗಿ ಚುನಾವಣೆ 100%. ನಾವು ಯಾವುದೇ ಕಾರಣದಿಂದಲೂ ಮುಂದೆ ಬರ್ತಕ್ಕಂಥ ಇವ್ರೇನಾದ್ರೂ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. NDA ಇವತ್ತು TP ಇರ್ಬೋದು, ZP ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಇವೆಲ್ಲ ಏನೇ ಮಾಡಿದ್ರು ನಾವು ವಿಲ್ ಗೋ ಟುಗೆದರ್. ಜೊತೆನಲ್ಲೇ NDA ಮೈತ್ರಿನಲ್ಲಿ ಚುನಾವಣೆ ಮಾಡ್ತೀವಿ. ನಾನೇ ಬೆಂಗಳೂರು ಉಸ್ತುವಾರಿನೂ ಇದ್ದೀನಿ. ನಾನೇ ಗ್ರೇಟರ್ ಬೆಂಗಳೂರಿಗೆ ನಾನೇ ಅಧ್ಯಕ್ಷ JDS ಇಂದ. ಸೊ ಮೈತ್ರಿ ಯಾವುದೇ ಕಾರಣದಿಂದ ಮೈತ್ರಿಗೆ ತೊಂದರೆ ಇಲ್ಲ. ಸೊ ಹಾಗಾದ್ರೆ JDS ಸ್ವತಂತ್ರವಾಗಿ ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ? ಅಲ್ಲ, ಸ್ವತಂತ್ರಕ್ಕೆ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕಿಂತ NDA ಇರೋದ್ರಿಂದ ನಾವು ಎಷ್ಟು ಸೀಟ್ ಹಂಚ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಪೂರ್ತಿ 224ಕ್ಕೂ ನಾವೇನು ಹಾಕಲ್ಲ, ಅದು ಅವರೇನು 224ಕ್ಕೆ ಹಾಕಲ್ಲ. ಮೈತ್ರಿ ಮಾಡ್ಕೊಂಡಾಗ ಸೀಟ್ ಶೇರಿಂಗ್ ಇರ್ತದೆ. ಸೀಟ್ ಶೇರಿಂಗ್ ಮೇಲೆ ಮಾಡ್ಕೋತೀವಿ. ಆಗ ಹೈಕಮಾಂಡ್ ಅಂದ್ರೆ ಒಂದು ಸಮನ್ವಯ ಸಮಿತಿ ಏನಿರ್ತದೆ, JDS ಮತ್ತು ಬಿಜೆಪಿ, ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಅವ್ರು ಚೀಫ್ ಮಿನಿಸ್ಟರ್ ಆಯ್ತಾರೆ. ಆದ್ರೆ ಕುಮಾರಸ್ವಾಮಿ ಬಗ್ಗೆ ಒಂದಷ್ಟು ಜನಪ್ರಿಯತೆ ಇತ್ತು ಹಿಂದೆ ಮುಖ್ಯಮಂತ್ರಿ ಆದಾಗ. ಕೆಲವ್ರಿಗೆ ಅನ್ಸುತ್ತೆ JDS ಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಬಾರ್ದು, ಅದು ಸಾಧ್ಯ ಆಗುತ್ತಾ? ನೋಡಿ, ಬರಬಾರ್ದು ಅಲ್ಲ, ಬರ್ಬೇಕು ಅಂತ ಆಸೆ ನಮಗೂ. ಬಟ್ ನಾವು NDA ಜೊತೆಲಿ ಇರೋದ್ರಿಂದ ಅದನ್ನ ಆ ತರ ಯೋಚನೆ ಮಾಡ್ತಕ್ಕಂಥದ್ದು ನಮ್ ತಪ್ಪು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಡ್ಲೂಬಾರ್ದು. ಟುಗೆದರ್ ನಾವು ಜೊತೆಲೆ ಹೋಗ್ತೀವಿ ಅಂತ ಹೇಳೋದು ಮೈತ್ರಿಯ ಧರ್ಮ ಅಂತಕ್ಕಂಥದ್ದು. ಅಂದ್ರೆ JDS ಪಕ್ಷದವರು ಮೈತ್ರಿಗೆ ಕಟ್ಬಿದ್ದೀರಾ? JDS ಪಕ್ಷ ಅಲ್ಲ, NDA ಅಂತ ಅಂದ್ರೆ ಎರಡು ಒಟ್ಟಿಗೆ ಸೇರಿ ಅಂತ ಕಟ್ಬಿದ್ದಿರೋ ಪ್ರಶ್ನೆ. ಪಾರ್ಲಿಮೆಂಟ್ ಜೊತೆಲಿ ಮಾಡಿದೀವಿ, ಪಾರ್ಲಿಮೆಂಟ್ ಜೊತೆಲಿ ಎಲೆಕ್ಷನ್ ಗೆಲ್ಸಿದೀವಿ, ಬಿಜೆಪಿ ಜಾಸ್ತಿ ಗೆಲ್ಸಿದೀವಿ. ಸೊ ಜೊತೆಲಿ ಹೋಗೋದು ಪಕ್ಷದ ಕಾರ್ಯಕರ್ತರ ದೃಷ್ಟಿಯಿಂದ, ಬಿಜೆಪಿ ಕಾರ್ಯಕರ್ತರ ದೃಷ್ಟಿಯಿಂದ, JDS ಕಾರ್ಯಕರ್ತರ ದೃಷ್ಟಿಯಿಂದ, ಜನರ ಅಭಿಪ್ರಾಯದ ದೃಷ್ಟಿಯಿಂದ ಜೊತೆಲಿ ಹೋಗ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಇನ್ ಮುಂದೆ ಆಗ ನಾವು ರಾಜ್ಯದಲ್ಲಿ ಏನಾದ್ರು ಒಂದು ವೇಳೆ JDS ನವರೇ ಮುಖ್ಯಮಂತ್ರಿ ಆದ್ರೆ ಅದು JDS ನ ಅಧಿಕಾರ ಹಿಡಿದ್ರು ಕೂಡ ಇದು NDA ಸರ್ಕಾರ 100% NDA ಸರ್ಕಾರ ಅನ್ಬಹುದು. ಕೆಲವ್ರು ಹೇಳ್ತಾರೆ ಎಲ್ಲೋ JDS ರಾಜ್ಯದಲ್ಲಿ ಮಂಕಾಯ್ತು, ನೆಲೆ ಕಳೆದುಕೊಳ್ತಿದೆ ಅಂತ ಹೇಳಿ. ಯಾಕಂದ್ರೆ ಹಾಸನದಲ್ಲೇ ಭದ್ರಕೋಟೆ ಆಗಿತ್ತು, ಈಗ ಅಲ್ಲೇ MP ಸ್ಥಾನವನ್ನ ಕೂಡ ಕಳ್ಕೊಂಡಿದ್ದೀರಾ. ಸೊ ತಾವು ಅಷ್ಟೇ ಶಾಸಕರಾಗಿದ್ದೀರಾ ಸದ್ಯ ಕಾರ್ಕಳೂರು ಕ್ಷೇತ್ರದಲ್ಲಿ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ JDS ಅವನೈತೆ ಅಂತ ಹೋಗ್ತಿದೆ ಅನ್ಸ್ತದ? ನಾವು ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ JDS ಗೆದ್ದಿರೋದು. MP ಕಾಂಗ್ರೆಸ್ ಒಂದೇ ಗೆದ್ದಿರೋದು. ಬಿಜೆಪಿ 2 ಗೆದ್ದಿದ್ದೇವೆ NDA. ಸೊ 4 ನಾವೇ ಗೆದ್ದಿದ್ದೀವಿ. ಸೊ ಪಾರ್ಲಿಮೆಂಟ್ ಎಲೆಕ್ಷನ್ ಅವತ್ತಿನ ಸ್ಥಿತಿ ಡಿಫ್ರೆಂಟ್ ಇತ್ತು, ಇವತ್ತಾಗಿಲ್ಲ. ಇವತ್ತು ಪಾರ್ಲಿಮೆಂಟ್ ಯಾರೇ ಇದ್ರು ನಾವು NDA ಅದು JDS ಗೆದ್ದೇ ಗೆಲ್ಲುತ್ತೆ. ಅಲ್ಲ, ನಿಮ್ಮ ಹೇಳಿದ ಪ್ರಕಾರ NDA ಸ್ಟ್ರಾಂಗ್ ಆಗಿದೆ, ಗೆಲ್ತೀವಿ ಅಂದಾಗ ಅಲ್ಲಿಯೂ ಕೂಡ MP ಕ್ಷೇತ್ರದಲ್ಲಿ NDAನೇ ಇತ್ತು, ಅಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿಲ್ಲ. ಅವಾಗ ನಮ್ಮ ಪಾರ್ಟಿನಲ್ಲಿ ಒಳ ಒಪ್ಪಂದ ಮಾಡಿಕೊಂಡು
ಬೇರೆ ಪಾರ್ಟಿಯವರು ವಿರೋಧ ಮಾಡಿದ ದೃಷ್ಟಿಯಿಂದ ಚುನಾವಣೆ ಸೋತ. ನಾವು ಸೋತಿರೋದು ಎಷ್ಟರಲ್ಲಿ ಬರೀ 52,000 ಓಟಲ್ಲಿ. ಸೊ ಇಟ್ ಇಸ್ ನಾಟ್ ಎ ಬಿಗ್ ಮಾರ್ಜಿನ್. ಸೊ ಅದು ನಮಗೆ ಅನಾನುಕೂಲ ಆಯ್ತದು ಅಲ್ಲಿ. ಯಾಕೆಂದ್ರೆ ನಾನೇ ದೇವೇಗೌಡರ ವಿರುದ್ಧ ನಿಂತಿದ್ದೆ ಕಾಂಗ್ರೆಸ್ ಇಂದ ಪಾರ್ಲಿಮೆಂಟ್ಗೆ. ನಾನು ಸೋತಿದ್ದು ಬರೀ 40,000 ಡಿಫರೆನ್ಸ್ ಅಲ್ಲಿ. ಪ್ರಜ್ವಲ್ ವಿರುದ್ಧನೂ ನಾನೇ ನಿಂತಿದ್ದೆ. ಅವಾಗ್ಲೂ 50,000ದಲ್ಲಿ ಸೋತಿದ್ದು ನಾನು. ಅವಾಗ ಕಾಂಗ್ರೆಸ್ ಅಲ್ವನ್. ಈಗ ಅದು ಪ್ರಶ್ನೆ ಇಲ್ಲ. ಅದು ಈಗ NDA ಇರ್ತದೆ, ನಾವು ನೆಕ್ಸ್ಟ್ ಅಧಿಕಾರ ಹಿಡಿತೀವಿ. 7 ಕ್ಷೇತ್ರ, ಕಡೂರು ಸೇರಿಸಿ 8 ಕ್ಷೇತ್ರನು ಕೂಡ JDS ಇರುತ್ತೆ. 8. ಸೊ JDS ಪಕ್ಷಕ್ಕೆ 25 ವರ್ಷದ ಸಂಭ್ರಮ. ಸಾಕಷ್ಟು ಹುರುಪಿದೆ ಎಲ್ಲರಿಗೂ. ಹೊಸ ಯೋಜನೆ ಹಾಕಬೇಕಂತೇಳಿ ಎಲ್ಲರೂ ಅನ್ಕೊಳ್ತಿದ್ದಾರೆ. ತಾವು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಆಪ್ತರಾಗಿರೋದ್ರಿಂದ ನಿಮ್ಮ ಪ್ರಕಾರ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೋಬಹುದು JDS ಇಂದ ಅಂತ? ನೋಡಿ, ಈಗ ಕಾರ್ಯಕ್ರಮ ಹಾಕೊಳ್ಳೋದೇನಂದ್ರೆ, ಸರ್ಕಾರ ಎಲ್ಲಿ ರೈತಾಪಿ ವರ್ಗದವರಿಗೆ, ಮಹಿಳೆಯರಿಗೆ, ದೀನದಲಿತರಿಗೆ ಅನ್ಯಾಯನ ಮಾಡ್ತಾ ಇರ್ತಕ್ಕಂಥದ್ದನ್ನ ಹೋಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾದಂತ ಸೌಕರ್ಯಗಳನ್ನ ಈ ರಾಜ್ಯಕ್ಕೆ ಕೊಡಿಸ್ಬೇಕು ಅಂತಕ್ಕಂಥ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು. ಈ ಪಕ್ಷವನ್ನ ತುಂಬಾ ಕೆಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು. ನಾವು ನಿಮ್ ಜೊತೆ ಇದೀವಿ ಅನ್ನೋ ಒಂದು ಭಾವನೆ ಬಂದ್ರೆ ಮಾತ್ರ ಅವರು ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಆಗ್ತಾರೆ. ಬಹುಶಃ ನಾನು ನನ್ನ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಮಾಡಿದ್ದೀನಿ, BJP ಮಾಡಿದ್ದೀನಿ, ಕಾಂಗ್ರೆಸ್ ಮಾಡಿದ್ದೀನಿ, ದಳ ಮಾಡಿದ್ದೀನಿ. ಒಂದಂತೂ ಸತ್ಯ, ದಳದ ಕಾರ್ಯಕರ್ತರ ಶಿಸ್ತಿದೆಯಲ್ಲ, ಆ ಹೋರಾಟ ಇದೆಯಲ್ಲ, ಆ ಕಿಚ್ಚಿದೆಯಲ್ಲ, ಅದು ಬೇರೆಯವ್ರಿಗೆ ಯಾವ ಪಕ್ಷಕ್ಕೂ ಇರೋದಿಲ್ಲ. ಸೊ JDS ಅವರು ಮಾತ್ರ ತುಂಬಾ ಕಿಚ್ಚಿದೆ. 100%. ಯಾಕೆ ಹಂಗ ಅನಿಸ್ತು? ಅಲ್ಲ, ಅವರು ಸಮ್ವಾಟ್ ನನಗೆ, ಈಗ ನಾನು ಎಲ್ಲಾ ಪಾರ್ಟಿನೂ ನೋಡಿರೋದ್ರಿಂದ ನನಗೆ ಇವರ ಆ ಕಾರ್ಯಕರ್ತರು, ಆ ಮತದಾರರು ಏನೋ ಒಂಥರ ದೇವೇಗೌಡರ ಬಗ್ಗೆ ಭಾರಿ ಆಶಾಭಾವನೆ, ಒಂಥರ ಕುಮಾರಸ್ವಾಮಿ ಬಗ್ಗೆ ಒಂದು ವಿಶ್ವಾಸ ಇದೆ. ಲಾಸ್ಟ್ ಟೈಮ್ ಚುನಾವಣೆ ಸೋತಿದ್ದು ನಾವು ಮೈತ್ರಿ ಆಗ್ಲಿಲ್ಲ ಅನ್ನೋದಕ್ಕಿಂತ BJPಯವರು ಕೆಲವು ಕ್ಷೇತ್ರಗಳಲ್ಲಿ ಒಂದು 30-35 ಕ್ಷೇತ್ರದಲ್ಲಿ 5,000, 10,000, 15,000, 20,000 ಓಟ್ ತಗೊಂಡ್ಬಿಟ್ರು. ಅದರಿಂದ ನಾವು ಚುನಾವಣೆ ಸೋತು. ಅದರ್ವೈಸ್ ನಾವು ಸೋಲೋ ಪ್ರಶ್ನೆ ಇಲ್ಲ. ನಾವು ಒಂದು 58-60 ಬಂದಿರೋ ಲಾಸ್ಟ್ ಟೈಮ್. ಸೊ ಹಂಗಾದ್ರೆ ನಮ್ಗೆ ಹೊಸ ಹುರುಪು ಬಂದಿದೆ. ಈಗ ಹುರುಪೇನಿಲ್ಲ, ಮತದಾರರು ಇದ್ದಾರೆ, ಅವ್ರ ಜೊತೆ ನಾವಿರ್ಬೇಕು, ಇರೋದನ್ನ ಮಾಡ್ಬೇಕಂತೆ. ಸೊ ವಿ ಆರ್ ಗೋಯಿಂಗ್ ಟು ಡೂ ದಟ್. ಈಗ ಮುಂದಕ್ಕೆ ಯಾವುದೇ ಕಾರಣದಿಂದಲೂ ಮತದಾರರಿಗೆ ನಾವು ಇದೀವಿ ಅನ್ನೋದನ್ನ ಅವ್ರಿಗೆ ಚೈತನ್ಯ ತುಂಬಿದ್ರೆ ಅವ್ರು ನಮ್ಮ ಪರ ಆಗ್ತದೆ. ಸೊ ಈಗ ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಆಗ್ಬೇಕಂತೇಳಿ ಒಂದಷ್ಟು ಕೂಗ್ ಬಂದಿದೆ. ಕೊಡಗಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿದೆ. ತಮ್ಮ ಪುತ್ರ ಕೂಡ ಇಲ್ಲಿ ಇರೋದ್ರಿಂದ ಶಾಸಕರಾಗಿ ನಮ್ಗೆ ಕಾಂಗ್ರೆಸ್ ನಲ್ಲಿ ಆಪ್ತರು ತುಂಬಾ ಇದ್ದಾರೆ. ಈ ಏನಾದ್ರು ಪ್ರಭಾವ ಬಳಸಿ ಒಂದು ವೇಳೆ ತಮ್ಮ ಪುತ್ರನಿಗೆ ಮಂತ್ರಿ ಸ್ಥಾನ ಕೊಡೋ ಚಾನ್ಸಸ್ ಇದೆಯಾ ಅಂತ? ಕಾಂಗ್ರೆಸ್ ಅಲ್ಲಿ ಏನ್ ಮಾಡ್ತಾರೆ, ನಾನು ನನ್ನ ಮಗ ನನ್ನ ಮನೆಯಲ್ಲಿ ಬಂದಾಗ ಡ್ಯಾಡಿ ಮಾತಾಡ್ಸೋದ್ ಬಿಟ್ರೆ ರಾಜಕೀಯನ ನಾವು ಯಾವುದೂ ಮಾತಾಡಲ್ಲ. ಅದು ಅವಶ್ಯಕತೆನೂ ಇಲ್ಲ. ಅವ್ರಿಗೆ ಕೊಡಗಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಗು ಮೊದಲಿಂದನೂ ಇದೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ 3 ಮಂತ್ರಿ ಕೊಟ್ಟಿದ್ರು ಕೊಡಗಿಗೆ, ಈ ಸಲ 1 ಕೊಟ್ಟಿಲ್ಲ. ಅದು ಕಾಂಗ್ರೆಸ್ ಅವ್ರಿಗೆ ಬಿಟ್ಟಿರೋದು. ನಮ್ಮ ಪಾರ್ಟಿ ಯಾರಾಗಿದ್ರು ನಾವು ಹೇಳ್ತಿದ್ದೆ, ಅವ್ರ ಪಾರ್ಟಿನಲ್ಲಿ ಕೊಡ್ತಾರ ಬಿಡ್ತಾರ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ನನ್ಗೆ. ಹಂಗೆ ಅಲ್ಲ, ಹಿಂದೆ JDS BJP ಮೈತ್ರಿ ಇದ್ದಾಗಲೂ ಕೂಡ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ. ಈ ಬಾರಿ ಸಿಕ್ಕಬೇಕು ಅಂತ ಹೇಳೋದು ತುಂಬಾ ಕೂಗಿದೆ. ತಮ್ಮ ಪ್ರಕಾರ ಅಲ್ಲ, ಅವಾಗ ಸಿಕ್ಕಿರ್ಲಿಲ್ಲ ಅಂದ್ರೆ ಅವಾಗ ಇಲ್ಲಿ BJP MLAಗಳಿದ್ರು, ಅವಾಗ ಕೂಡ ಪ್ರಶ್ನೆ ಬರಲಿಲ್ಲ. ಅರ್ಥ ಆಯ್ತಲ್ಲ? ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ. ಈಗ ಇಟ್ ಇಸ್ ನಾವು 140 ಇದ್ದುವೆ ಈ ಜಿಲ್ಲೆಗೆ ಮಂತ್ರಿ ಕೊಡ್ಬೇಕು ಅನ್ನೋದು ಅವ್ರು ತಿಳ್ಕೊಬೇಕಲ್ಲ. ಹೈಕಮಾಂಡ್ ಅವರು ಅವ್ರಿಗೆ ಡೆವಲಪ್ಮೆಂಟ್ ಹೆಂಗಾಗೋದು, ಬೇರೆ ಹತ್ರ ಹೋಗಿ ಹೆಂಗ್ ನಿಂತ್ಕೋತಾರೆ? ಯಾರಿಗಾರ ಕೊಡ್ಲಿ, 2 ಕ್ಷೇತ್ರದ ಶಾಸಕರಿದ್ದಾರೆ, ಮಂತ್ರಿ ಕೊಡೋದು ಈ ಕೊಡುಗೆಗೆ ಸೂಕ್ತ ಅಂತಕ್ಕಂಥ ನನ್ನ ಅಭಿಪ್ರಾಯ. ಕೊಡ್ಬೇಕು. ನೋಡಿದ್ರೆ ಸಮಸ್ಯೆಗಳು ಇದಾವೆ. ಇಬ್ರು ಇದಾರೆ, ಒಂದ್ ಕಡೆ ಯಾರಿಗಾರ ಕೊಡ್ಲಿ, ಮತ್ತೊಂದ್ ಕಡೆ ಪೊನ್ನಣ್ಣನವರು. ಯಾರು ಕೊಡುಗೆಗೆ ಯಾರಿಗಾರು ಕೊಡ್ಬೋದು. ದಟ್ ಈಸ್ ಲೆಫ್ಟ್ ದ ಅವ್ರು ಇವ್ರು ಕೊಡಿ ಅವ್ರು ಕೊಡಿ ಅಂತ ಹೇಳಕ್ಕೆ ನಾನು ಹೈಕಮಾಂಡ್ ಆಗಿದ್ರೆ ಇಲ್ಲೇ ಬರ್ಕೊಟ್ಬಿಡ್ತಿದ್ದೆ ಇದ್ದರು ಕೊಡಿ ಅಂತ. ನಾನು ಹೈಕಮಾಂಡ್ ಅಲ್ವಲ್ಲ. ಆಮೇಲೆ ಕಾಂಗ್ರೆಸ್ ಅಲ್ಲಿ ಬೆಳಿಗ್ಗೆ ಏನಾಯ್ತದೆ, ಸಾಯಂಕಾಲ ಏನಾಯ್ತದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಒಂದೊಂದು ಟೈಮ್. ನನ್ನ ಹತ್ರದಿಂದ ನೋಡಿ, ಸೊ ಯು ಕಾಂಟ್ ಪ್ರಿಡಿಕ್ಟ್. ಹಾಗಾಗಿ ಹೇಳ್ತೀರಾ. ನಿಮ್ಮ ಮಗ ಇಲ್ಲಿ ಶಾಸಕರಾಗಿರೋದ್ರಿಂದ ಒಂದಷ್ಟು ಎಲ್ಲರಿಗೂ ಪಾಪ್ಯುಲಾರಿಟಿ ಅಂದ್ರೆ ತುಂಬಾ ಪರಿಚಯ ಇದ್ದಾರೆ ಎಲ್ರಿಗೂ.
ನಿಮ್ಮ ಪ್ರಕಾರ ಈ ಕ್ಷೇತ್ರವನ್ನ ನೋಡಿದ್ರೆ, ಮಡಿಕೇರಿ ಕ್ಷೇತ್ರವನ್ನ ನೋಡಿದ್ರೆ ಅಭಿವೃದ್ಧಿ ಕಾರ್ಯಗಳು ಆಗ್ತಿದ್ಯಾ? ನಾನು ಹೇಳೋದ್ಕಿಂತ ನೀವು ಹೇಳಬೇಕು, ನಾನು ಹೇಳೋದ್ಕಿಂತ ನೀವು ಹೇಳಬೇಕು. ಬಟ್ ಒಂದಂತೂ ಸತ್ಯ, ಪೊನ್ನಣ್ಣ ಮತ್ತು ಮಂಥರ್ ಇಬ್ರು ಜನರಿಗೆ ಹತ್ತಿರವಾಗಿದ್ದಾರೆ. ಮಾತುಕತೆ ಇರ್ಬೋದು, ಇನ್ನೊಂದು ಇರ್ಬೋದು, ಜನರನ್ನ ಇಬ್ರು ಮಾತಾಡ್ಸ್ಕೊಂಡು ಅಭಿವೃದ್ಧಿ ಪರ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಇಬ್ರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮನಸ್ಸಿಗೆ ಬಂದಿದೆ. ಮೊದಲಿಗೂ ಇವ್ರಿಗೂ ಡಿಫ್ರೆಂಟ್ ಏನಿತ್ತು ಅಂತಂದ್ರೆ, ಇಲ್ಲಿ ಶಾಸಕರು ಅಂದ್ರೆ ಜನರನ್ನ ನೋಡೋದು ಬಾರಿ ಕಡಿಮೆ. ನಮ್ಮಲ್ಲಿ ಶಾಸಕರುಗಳು ಅಂದ್ರೆ ನಾವು ಜನರ ಬಾಗ್ಲಿಗೆ ಹೋಗ್ತೀವಿ. ಇಲ್ಲಿ ಉಲ್ಟಾ ಇತ್ತು, ಮೊದಲು MLA ಅವ್ರ ಬಾಗ್ಲಿಗೆ ಇವ್ರು ಹೋಗ್ಬೇಕಾಯ್ತು. ಸೊ ಅದು ಚೇಂಜ್ ಆಗಿದೆ ಈಗ. ಇಲ್ಲಿ ಈಗ ಬೋತ್ MLAs ಆರ್ ರೀಚಿಂಗ್ ಪೀಪಲ್, ಜನರಿಗೆ ತಲುಪ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂದಿದೆ, ಕೇಳಿದೀನಿ. ಸೊ ಇಬ್ರು ಕಾಂಗ್ರೆಸ್ ಶಾಸಕರಾದ್ರೂ ಅವರ ಕಾರ್ಯವೈಖರಿ ಮೆಚ್ತೀರಾ? ಮತ್ತೆ ಇಬ್ಬರದ್ದು ಮೆಚ್ತೀರಾ? ಅಭಿವೃದ್ಧಿ ಆಗ್ತಾ ಇದೆ, 100% ಆಗ್ತಾ ಇದೆ. ಡೆವಲಪ್ಮೆಂಟ್ ಈಗ ನನ್ನ ತಾಲೂಕಿಗೂ ಇಲ್ಲಿಗೂ ನೋಡಿದೆ ಕೊಡಗಿಗೆ, ನಾನು ರಿಯಲಿ ಅಪ್ಸೆಟ್. ಇಲ್ಲಿಗೆ ಅಷ್ಟು ಹಣ ಕೊಡ್ತಾರೆ, ನಮ್ಗೆ ಕೊಡಲ್ವಲ್ಲ ಅಂತ. ತಾವು ಮೊದ್ಲು ಹೇಳಿದ್ರಿ ಗ್ಯಾರಂಟಿಗಳನ್ನ ಕೊಟ್ಟು ಅನುದಾನ ಬರ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ. ಈಗ ಅಭಿವೃದ್ಧಿ ಆಗ್ತಿದೆ ಅಂದಾಗ ಇವ್ರಿಗೆ ಹೇಗೆ ಹಣ ಬರ್ತಿದೆ? ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ MLAಗಳು ಎಲ್ಲಿದ್ದಾರೆ ಅಲ್ಲಿಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ತಾರೆ. ಪಾರ್ಲಿಮೆಂಟ್ ಅಸೆಂಬ್ಲಿಲೆಲ್ಲ ಗಲಾಟೆ ಆಯ್ತಲ್ಲ, ಅವ್ರಿಗೆ ಅದು 50 ಕೋಟಿ, ಬೇರೆಯವ್ರಿಗೆ ಅದು 25 ಕೋಟಿ ಕೊಡೋದು ಅಂತ ಹೇಳಿ. ಸೊ ಆ ರೀತಿ. ಆಮೇಲೆ ಮೋಸ್ಟ್ ಅಡ್ವಾಂಟೇಜ್ ಫಾರ್ ಕೊಡಗು ಏನಂದ್ರೆ, ಮಳೆ ಜಾಸ್ತಿ ಆಗುತ್ತೆ, ರೋಡ್ ಹೋಗುತ್ತೆ, ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಅವಾಗ ಗೌರ್ಮೆಂಟ್ ಹ್ಯಾಸ್ ಟು ಕನ್ಸಿಡರ್ ದಿಸ್ ಫಾರ್ ಡೆವಲಪ್ಮೆಂಟ್. ನೀವು ಬೇರೆದ್ ಮಾಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಇಲ್ಲಿ ಜನರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸಕ್ಕಂಥ ಕೆಲ್ಸಕ್ಕೆ ಅವ್ರು ಮಾಡ್ಲೇಬೇಕಲ್ಲ. ಈಗ ತಡೆಗೋಡೆಗಳು ಇರ್ಬೋದು, ಬರೇ ಕುಸ್ತಿ ಇರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ವಿತೌಟ್ ದೇ ಹ್ಯಾವ್ ಟು ಡೂ ಇಟ್. ನೀವು ಬೇರೆ ಕಡೆ ಮಾಡಿದ್ರೆ ಇಲ್ಲಿ ಮಾಡ್ಲೇಬೇಕು. ದಿಸ್ ಇಸ್ ಎ ಡಿಫರೆಂಟ್ ಡಿಸ್ಟ್ರಿಕ್ಟ್. ಅಂದ್ರೆ ಈ ಕ್ಷೇತ್ರಕ್ಕೆ ಹೋಲಿಸಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕಡಿಮೆ ಇದೆ, 100% ಕಡಿಮೆ. ಹಾಗಾದ್ರೆ ಎಲ್ಲೋ ಮಂಜು ಅವರು ಒಂದು ಜನರ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬರ್ತಿಲ್ಲ ಅಂತ ಹೇಳಿ ಅಥವಾ ಅವ್ರು ಮೋಸ ಮಾಡ್ದಂಗ ಆಗಲ್ವಾ? ಅಲ್ಲ, ನನ್ನ ಅಭಿವೃದ್ಧಿ ಕಾರ್ಯಕ್ಕೆ ಅಂದ್ರೆ ಆನ್ ಗೋಯಿಂಗ್ ವರ್ಕ್ಸ್ ಇದೆಯಲ್ಲ, ಅದನ್ನ ನಾವು ಅಫಿಷಿಯಲ್ ಲೆವೆಲ್ ಅಲ್ಲಿ ಮುಖ್ಯಮಂತ್ರಿ ಹೋದ್ರೆ ಬರ್ಕೊಡ್ತಾರೆ, DCM ಹೋದ್ರು ಬರ್ಕೊಡ್ತಾರೆ, ಎಲ್ಲ ಮಂತ್ರಿಗಳು ಇರೋದ್ರಿಂದ ಬರ್ಕೊಡ್ತಾರೆ. ಬಟ್ ಆದ್ರೆ ಸ್ಪೆಷಲ್ ಊಟ ಹಾಕಿ ಅಂದ್ರೆ ಹಾಕಲ್ಲ, ಮಾಮೂಲಿ ಊಟ ಹಾಕ್ತಾರೆ ಅಷ್ಟೇ. ಸೊ ಅನುದಾನ ನಿಮಗೆ ಬರ್ತಿಲ್ಲ? ಬರ್ತಿದೆ, ಸ್ಪೆಷಲ್ ಊಟ ಇಲ್ಲ. ಸೊ ಊಟ ಹಾಕ್ತಾರೆ, ಸ್ವೀಟ್ ಇಲ್ಲ. ಸೊ ರಾಜ್ಯ ಸರ್ಕಾರದಲ್ಲಿ ತಾರತಮ್ಯ ಇದೆ, 100% ಇದೆ. ಹೋರಾಟ ಯಾಕೆ ಮಾಡ್ತಿಲ್ಲ ತಾವು ಅಂತ? ಮಾಡ್ತಿದ್ವಲ್ಲ ಅಸೆಂಬ್ಲಿನಲ್ಲಿ. ಮಣ್ಣು ಬಿದ್ದವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅಲ್ವಾ? ಅಲ್ಲಿ JDS ಶಾಸಕರು ಯಾರು ದನಿ ಎತ್ತಿದ್ ನೋಡ್ಲೇ ಇಲ್ಲಪ್ಪ ಅಧಿವೇಶನದಲ್ಲಿ. ಇಲ್ಲ, ನಿಮಗೆ ಹಂಗ ಅನ್ಸುತ್ತೆ. ಯಾಕೆಂದ್ರೆ ನಾವಿರೋದು 19 ಜನ, ನಮ್ಗೆ ಅಲಾಟ್ ಮಾಡಿರ್ತಾರೆ ಟೈಮಿಂಗ್ಸ್, ಅದ್ರ ಮೇಲೆ ನಾವು ಮಾತಾಡಕ್ಕೆ ಅವರು ಕೊಡಲ್ಲ. ಸ್ಪೀಕರ್ ಅವ್ರ ಕಂಟ್ರೋಲ್ ಇರ್ತಾರೆ, ಆ ಸ್ಪೀಕರ್ ಅವಾಯ್ಡ್ ಮಾಡ್ತಾರೆ, ವೋಟಿಂಗ್ ಮಾಡ್ತಾರೆ. 100%. ನಮ್ಮ ಎಲ್ರಿಗೂ, ನಮ್ಮ ಎಲ್ಲ ಜನತೆಗೂ ಒಂದು ಕ್ಯೂರಿಯಾಸಿಟಿ ಇದೆ. ಅಪ್ಪನು MLA, ಮಾಜಿ ಸಚಿವರು, ಮಗನು ಕೂಡ MLA. ಇವ್ರ ಮನೆಯಲ್ಲಿ ಇಬ್ರು ಒಟ್ಟಿಗೆ ಕುಳಿತಾಗ ಏನೆಲ್ಲ ಚರ್ಚೆ ಮಾಡ್ಬೋದು? ರಾಜಕೀಯ ವಿಚಾರ ಮಾಡ್ತಾರ ಅಥವಾ ಬೇರೆ ವಿಚಾರಗಳು ಚರ್ಚೆ ಮಾಡ್ತಾರ ಅಂತ ಹೇಳಿ. ನಾವು ಮನೇಲಿ ಕೂತಾಗ ಮಕ್ಳೇನ್ ಮಾಡ್ತಾವ್ರೆ, ಹೆಂಗ್ ಓದ್ತಾವ್ರೆ, ಏನು ಅದನ್ನ ಬಿಟ್ರೆ ಬೇರೆ ವಿಚಾರನ ಯಾವುದೇ ಕಾರಣದಿಂದ ರಾಜಕೀಯ ಮಾತಾಡೋದೇ ಇಲ್ಲ. ಆಮೇಲೆ ಯಾಕೆ ಮಾತಾಡಲ್ಲ ಅಂದ್ರೆ, ನಾವೇನೋ ಹೇಳೋದು ಅದೆಲ್ಲೋ ಹೋಗೋದಾಗೋದು, ಮನೆ ಒಡಕು ಬರಬಾರ್ದು. ಯಾಕಂದ್ರೆ ನನ್ನ ಹೆಂಡತಿನೂ ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದವ್ರು ಕಾಂಗ್ರೆಸ್ ಇಂದ. ಏನೆಂದ್ರೆ ತಾಯಿಗೆ ಮಗನ ಪ್ರೀತಿ ಇರ್ತದಲ್ಲ, ಎಲ್ಲೋ ಹೊರಟು ಮಾಡಿದ್ರೆ ಈ ಕೊನೆ ಕಾಲದಲ್ಲಿ ನನ್ಗೆ ಊಟನೂ ಸಿಗ್ಬೇಕಲ್ಲ ಮನೆಯಲ್ಲಿ. ಸೊ ಅದರಿಂದ ಸ್ವಲ್ಪ ಕ್ವೈಟ್ ಆಗಿರ್ಬೇಕು ಅಂತ ತೀರ್ಮಾನ ಮಾಡಿ, ನೋ ಪೊಲಿಟಿಕಲ್ ಡಿಸ್ಕಷನ್. ಅಂದ್ರೆ ಮಾಜಿ ಸಚಿವರಿದ್ದೀರಾ, ಹಾಲಿ ಶಾಸಕರಿದ್ದೀರಾ, ತಮ್ಗೆ ಭಯ ಅಂತ? ಇಲ್ಲ, ಆತರ ಏನಿಲ್ಲ. ಮಾಜಿ ಸಚಿವರು, ಈಗ ನಾನು MLA, ನನಗೂ ಒಂದೇ ಓಟು, ಅವರು MLA, ಅವ್ರಿಗೂ ಒಂದೇ ಓಟು. ಅದು ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ, ಎರಡು ಸೇರಿ ಇಬ್ರು ಅದರ ರಾಜಕೀಯ ವಿಚಾರ ಮಾತಾಡೋದೇ. ಹಾಗಾಗಿ ಕೊಡಗಿನಲ್ಲಿ ಕಾಫಿ ಬೆಳೆಗಾರರು ಹಿಂದಿನಿಂದಲೂ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಈಗಲೂ ಸಮಸ್ಯೆಗಳಿದಾವೆ, ಅದು ಬಗೆಹರಿತಾನೆ ಇಲ್ಲ. ತಾವು ತುಂಬಾ ಹತ್ತಿರದಿಂದ ನೋಡಿದ್ರ, ಕಾಫಿ ತೋಟ ತಮಗೂ ಇತ್ತು, ಎಲ್ಲವನ್ನ ನೋಡಿರೋಂಥವ್ರು, ಈ ಸಮಸ್ಯೆಗಳ ಪರಿಹಾರ ಹೇಗಾಗುತ್ತೆ ಅಂತ ನೋಡಿ. ಮೋಸ್ಟ್ ಸಫರರ್ಸ್ ಇಲ್ಲಿ ಇವು ಬೇರೆಗೆ. ಯಾಕಂದ್ರೆ ನಾನುವೇ ಕಾಫಿ ತೋಟ ನಮ್ದು ಒಂದು 130 ಎಕರೆ ನನ್ನ ಹೆಂಡತಿ ಕಡೆ ನಂದಲ್ಲ, ನನ್ನ ಹೆಂಡತಿಗೆ ಸೇರಿದ್ದು. ಅಂದ್ರೆ ನನ್ನ ಮಗನಿಗೆ ಕ್ಲೈಮ್ ಸಿಗ್ತದೆ ಹೊರತು ನನಗೆ ಸಿಕ್ಕಲ್ಲ. ನಾನು ಕಾಫಿ ಪ್ಲಾಂಟರ್ ಯಜಮಾನ.
ನನ್ನ ಹೆಂಡತಿ ಕಾಫಿ ಪ್ಲಾಂಟ್ರು. ಸೊ ಇಲ್ಲೇನಾಗಿದೆ ಅಂದ್ರೆ ಜನರಲ್ ಆಗಿ ನೋಡಿದಾಗ ಇವತ್ತಿನ ಲೇಬರ್ ಪ್ರಾಬ್ಲಮ್ಮು, ಇವತ್ತಿನ ಈಲ್ಡು, ಇದನ್ನೆಲ್ಲ ನೋಡಿದಾಗ ಭಾರಿ ಸಮಸ್ಯೆ ಇದೆ. ಇವತ್ತು ಕಾಫಿ ರೇಟ್ ಜಾಸ್ತಿ ಇದ್ರೂ ಈಲ್ಡ್ ಕಡಿಮೆ ಆಗಿದೆ. ಇವತ್ತು ನಿಜವಾಗಿ ಅಲ್ಪ ಸ್ವಲ್ಪ ಜನ ನೆಮ್ಮದಿಯಾಗಿದ್ರೆ ಹೋಮ್ ಸ್ಟೇ ಮಾಡ್ಕೊಂಡಿರೋರು ಮಾತ್ರ ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಅವ್ರು ಬಿಟ್ರೆ ಕಾಫಿ ತೋಟದಲ್ಲಿ ಲಾಭ ಸಿಗ್ತದೆ ಮಾಡ್ತಾ ಇದ್ದಿದ್ದೆಲ್ಲ ನನಗೆ ಐ ಡೋಂಟ್ ಅಗ್ರಿ. ಈ ಪ್ಲಾಂಟೇಶನ್ಗಳು ಟಾಟಾಸು ಅವರು ಇವರೆಲ್ಲದೆ ಅವ್ರದ್ದು ಎಲ್ಲಿದೋ ಯಾವುದೋ ಒಂದು ಇದನ್ನ ಟರ್ನ್ ಓವರ್ ಬಂದಿದ್ದು ಏನೋ ಆಗ್ತಾರೆ ಮಾಡ್ತಾರೆ ನಡೀತದೆ. ಬಟ್ ಮಿಡಲ್ ಕ್ಲಾಸ್ ಪ್ಲಾಂಟೇಶನ್ ಇದೆಯಲ್ಲ, ಡಿಪೆಂಡ್ ಆನ್ ಲೇಬರ್ಸ್ ಇದಲ್ಲ, ದೇ ಆರ್ ಆಲ್ ಸಫರರ್ಸ್. ಆಮೇಲೆ ಸ್ವತಃ ಕಾಫಿ ಮಾಡ್ತಾರಲ್ಲ ಪ್ಲಾಂಟೇಶನ್, 5 ಎಕರೆ 10 ಎಕರೆ 3 ಎಕರೆ ಒಂದು 15 ಎಕರೆ 20 ಒಟ್ಟು ಕೂಡು ಕುಟುಂಬ, ಅವರು ದೇ ಆರ್ ಡೂಯಿಂಗ್ ಬೆಸ್ಟ್. ಅವರೇ ಸ್ವತಃ ಮಾಡ್ಕೋಬೇಕು, ಅವರೇ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲದೇ ಇದ್ರೆ ನಾನು ಸಾಹುಕಾರ ತರ ನಿಂತ್ಕೊಂಡು ಮಾಡಿಸ್ತೀನಿ ಅವೆಲ್ಲ ಇಟ್ ಈಸ್ ದೋಸ್ ಡೇಸ್ ಆರ್ ಗಾನ್. ಆಗಲ್ಲ, ಕಷ್ಟ ಇದೆ. ಇಲ್ಲಿವರೆಗೆ ಬಂದಂತಹ ಸರ್ಕಾರಗಳು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕಾಫಿ ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವ? ನೋಡಿ, ಇದು ಕಾಫಿ ಅನ್ನೋದು ಇಟ್ ಇಸ್ ನಾಟ್ ಎನ್ ಅಗ್ರಿಕಲ್ಚರ್, ಇಟ್ ಇಸ್ ಅನ್ ಇಂಡಸ್ಟ್ರಿ. ಈ ಅಗ್ರಿಕಲ್ಚರ್ ಆದ್ರೆ ಸೌಕರ್ಯಗಳು ಕೊಡೋದಕ್ಕೆ ಭಾರಿ ಸಿಗ್ತದೆ. ಈ ಕಾಫಿ ಅನ್ನೋದು ಇಂಡಸ್ಟ್ರಿ ಆಗಿರೋದ್ರಿಂದ ಈ ಕಮಾಂಡರ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ಇದಕ್ಕೆ ನೋಡಿ, ನಮ್ಗೆಲ್ಲ ಈ ಪಂಪ್ ಸೆಟ್ಗೆ ನಮ್ಗೆ ಎಲೆಕ್ಟ್ರಿಸಿಟಿ ಫ್ರೀ. ಇಲ್ಲಿ ಪಂಪ್ ಸೆಟ್ಗೆ ಎಲೆಕ್ಟ್ರಿಸಿಟಿ ಫ್ರೀ ಕೊಡಲ್ಲ. ನೀವು ವಿತೌಟ್ ನಿಮ್ಗೆ ಪಂಪ್ ಸೆಟ್ ನೀರು ಇಲ್ದಾನೆ ಇದ್ರೆ ಕಾಫಿಗೆ ನೀವು ನೀರು ಹೊಡಿತಾ ಇದ್ರೆ ಕಾಫಿ ಆಗಲ್ಲ. ಸೊ ಇದನ್ನ ಯಾವಾಗ್ಲೂ ಕೂಡ ಧ್ವನಿ, ನಿಮ್ ಶಾಸಕರು ಇಬ್ರು ಧ್ವನಿ ಎತ್ತಿದ್ದಾರೆ, ನಾವು ಅವ್ರಿಗೆ ಧ್ವನಿ ಜೋಡಿಸಿದ್ವಿ. ಯಾರ್ಯಾರು ಪಂಪ್ ಸೆಟ್ ನ ಬೆಳೆಗಳಿಗೆ ಉಪಯೋಗಿಸ್ತಾರೆ, ಅಡಿಕೆ ಬೆಳೆ ಆಗ್ಬೋದು, ಕಾಫಿ ಬೆಳೆ ಆಗ್ಬೋದು, ಎಲ್ಲ ಇರ್ಬೋದು, ಅವ್ರೆಲ್ರಿಗೂ ಕೂಡ ಉಚಿತವಾಗಿ ಕೊಡ್ಬೇಕು ಅನ್ನೋದನ್ನ ಮಾತಾಡಿದೀವಿ. ಬಟ್ ಎಷ್ಟು ಮಟ್ಟಿಗೆ ಗೌರ್ಮೆಂಟ್ ಕನ್ಸಿಡರ್ ಮಾಡ್ಬೇಕಲ್ಲ, ಅದು ನೋಡ್ಬೇಕು ಅಷ್ಟೇ. ಆಗ್ತದೆ. ತಾವೇ ಹೇಳಿದಾಗೆ ತಮ್ಮ ಮಗನ ಕಾರ್ಯವೈಖರಿ ಖುಷಿ ಕೊಟ್ಟಿದೆ. ಸೊ ಇನ್ನೊಂದಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ಪುತ್ರನಿಗೆ ಏನ್ ಸಲಹೆ ಕೊಡ್ತೀರಾ? ನೋಡಿ, ಜನ ಅವನಿಗೆ ಮೆಚ್ಚಿ ಇಷ್ಟಪಟ್ಟು ಮತ ಹಾಕಿದ್ದಾರೆ. ಈ ಚುನಾವಣೆ ಮಂತರ್ ಚುನಾವಣೆ ಅಲ್ಲ. ಮಂತರ್ ಗೆದ್ದಿಲ್ಲ, ರಂಜನ್ ಸೋತಿದ್ದಾರೆ. ಸಂಜನ್ ಸೋತಿರೋದಕ್ಕೆ ಮಂತರ್ ವಿಕ್ಟ್ರಿ ಆಗಿದೆ. ನೆಕ್ಸ್ಟ್ ಚುನಾವಣೆ ಇದೆಯಲ್ಲ, ಮಂತರ್ ಗೆಲ್ಬೇಕು. ಅವ್ನ್ ಗೆಲ್ಬೇಕಾದ್ರೆ ಹ್ಯಾಸ್ ಟು ಡೂ ಇಸ್ ವರ್ಕ್. ಜನರ ಮನ್ಸು ಗೆಲ್ಬೇಕಲ್ಲ. ಡೆವಲಪ್ಮೆಂಟ್ ರೋಡ್ಸು, ರೋಡ್ ಇರ್ಬೋದು, ನೀಡ್ ಆಫ್ ದ ಪೀಪಲ್ ಇದೆಯಲ್ಲ, ಅದನ್ನ ಪರಿಹಾರ ಮಾಡ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ನಾನು ಇಲ್ಲಿ ಮಂತ್ರಿ ಆಗಿದ್ದಾಗ ಇಲ್ಲಿ ವಿರಾಜಪೇಟೆನಲ್ಲಿ ಅದು ಯಾವುದೋ ಒಂದು ಫಾರೆಸ್ಟ್ ಅಲ್ಲಿ ಗಲಾಟೆ ಆಗಿ ಒಂದು ಲೇಡಿ ಬೆತ್ತಲೆ ಬಂದು ಇದೆಲ್ಲ ಮಾಡಿ, ಐ ಡೋಂಟ್ ನೋ ನೇಮ್ ಮರ್ತ್ಕೊಂಡಿದ್ದೀನಿ. ಆಗ ನಾನೇ ಇದಾಗಿ ಬಂದಿದ್ದೆ ಇನ್ಚಾರ್ಜ್ ಆಗಿ. ಅವ್ರಿಗೆಲ್ಲ ಸ್ಥಳವನ್ನ ನಾನು ಈ ಇದರಲ್ಲಿ ನಮ್ಮ ಹಾರಂಗಿ ಇದರಲ್ಲಿ ಕೊಟ್ಟಿದ್ದೆ. ನಾನು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಮನೆಗಳಿಗೂ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇವತ್ತು ಕಾಫಿ ತೋಟ ಉಳಿದಿರೋದು ಯಾರಿಂದ ಅಂದ್ರೆ ಹೊರಗಡೆಯಿಂದ ಕೂಲಿಯವರು ಬಂದಿದ್ದಾರಲ್ಲ, ಅಸ್ಸಾಂನವರು, ಅವರು ಇವರು, ಅವರಿಂದ ಮಾತ್ರ ಸ್ವಲ್ಪ ಲೇಬರು ಇದ್ದಾರೆ. ಇಲ್ಲದ್ರೆ ಭಾರಿ ಕಷ್ಟ ಆಗಿದೆ. ಸೊ ಅದರಿಂದ ಮಂತರ್ಗೆ ಮತ್ತು ಇಬ್ರಿಗೂ ಏನ್ ಹೇಳೋದು ಅಂದ್ರೆ, ಸರ್ಕಾರ ಇದೆ, ಜನರನ್ನ ನಿಮ್ಮ ನಿರೀಕ್ಷಣೆ ಇಟ್ಟು ಓಟ್ ಹಾಕಿ ಗೆಲ್ಸಿದ್ದಾರೆ. ಡೆವಲಪ್ಮೆಂಟ್ ವರ್ಕ್ ನ ಮಾಡ್ತಕ್ಕಂಥದ್ದಾಗ್ಬೇಕು. ಸುಳ್ಳು ಹೇಳ್ಬೇಡಿ, ಆದ್ರೆ ಮಾಡ್ಕೊಡ್ಬೇಕು. ಆಗ್ಲಿಂದ ಇದಕ್ಕೆ ಮಾಡ್ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕು. ಈಗ ನಾನು ನನ್ನ ಕ್ಷೇತ್ರದಲ್ಲಿ ಹೆಂಗೆ ಅಂದ್ರೆ ಐ ಆಮ್ ಸ್ಟ್ರೈಟ್, ಇದಾಗುತ್ತೆ ಆಗಲ್ಲ. ಈಗ ಮೊಬೈಲ್ ಇರೋದ್ರಿಂದ ನಾಳೆ ಬಾ ನಾಡ್ದಂತ ಸುತ್ತದೇ ಇಲ್ಲ. ಅಲ್ಲೇ ಫೋನ್ ಮಾಡ್ತೀವಿ, ಅಲ್ಲೇ ಅಧಿಕಾರಿಗಳಿಗೆ ಹೇಳ್ತೀವಿ, ತೊಂದರೆ ಆಗ್ರಿ ಕೊಡ್ತೀರಿ, ಕಾನೂನು ಪ್ರಕಾರ ಮಾಡ್ಬೋದಲ್ಲ, ಹೆಂಗ್ ನಿಲ್ಸಿದ್ದೀರಾ ಅಂತ ಹೇಳಿ ಅಲ್ಲಿ ಇಮಿಡಿಯೇಟ್ ಆಗಿ ಮಾಡ್ತೀವಿ. ನಾವು ಎರಡನೇ ರೌಂಡ್ ಬರಕ್ ಬಿಡೋದೇ ಇಲ್ಲ ನಾವು. ಸೊ ಆ ರೀತಿ ಜನರನ್ನ ತಿರ್ಗಿಸ್ಕೋಬಾರ್ದು. ಅವ್ರ ಪಾಪ ಕಷ್ಟ, ಎಷ್ಟೋ ದೂರದಿಂದ ಬಂದಿರ್ತಾರೆ, ಬಸ್ಸಲ್ಲಿ ಬಂದಿರ್ತಾರೆ. ಆಮೇಲೆ ಈಗ ಮಂತರ್ಗೆ 3 ತಾಲೂಕು, ಅವ್ರಿಗೆ ಕ್ಷೇತ್ರ ಹೊಂದಿರ್ಬೋದು, ತಾಲೂಕುಗಳು ಅವ್ರಿಗೂ 2 3 ಇದಾವಲ್ಲ. ಸೊ ಒಂದ್ ವಾರಕ್ಕೆ ಒಂದೊಂದ್ಸತಿ ಎಲ್ಲೆಲ್ಲಿ ಇರ್ತದೆ ಆ ಸ್ಯಾಂಡಿ ಡೇ ಅವ್ರಿದ್ದು ಜನರ ಸಮಸ್ಯೆ ಬಗೆಹರಿಸೋದು ಸೂಕ್ತ. ತಾವು ಸಚಿವರಾಗಿದ್ದವರು, ಕೊಡಗಿನ ತುಂಬಾ ಹತ್ತಿರದಿಂದ ನೋಡಿರೋರು, ನಿಕಟ ಸಂಬಂಧ ಕೂಡ ಇದೆ. ಇಲ್ಲಿ ಇದುವರೆಗೂ ಬಗೆಹರಿದಂತಹ ತುಂಬಾ ಕಗ್ಗಂಟಾದ ಸಮಸ್ಯೆಗಳು ಯಾವ್ದು ನಿಮ್ ಪ್ರಕಾರ? ಎಲ್ಲಿ? ಕೊಡಗಿನಲ್ಲಿ. ಇಲ್ಲಿ ನನಗೆ ಅನ್ಸೋದು
ಕಗ್ಗಂಟಾಗಿರೋ ಸಮಸ್ಯೆಗಳು ಆ ಥರದ್ದೇನು ಮೇಜರ್ ಇಲ್ಲ ಇದರಲ್ಲಿ. CND ಲ್ಯಾಂಡ್ ಒಂದು ಕಗ್ಗಂಟಾದಂಥ ಒಂದು ಸಮಸ್ಯೆ, ಅದು ಇಟ್ ಈಸ್ ನ್ಯಾಷನಲ್ ಇಶ್ಯೂ. ಬಟ್ ಈಗ ಮೊನ್ನೆ ಅಸೆಂಬ್ಲಿನಲ್ಲಿ ನಿಮ್ಮ MLAಗಳು ಮಾತಾಡಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. CND ಲ್ಯಾಂಡ್ ಕೊಡಬೇಕು ಮಾಡಬೇಕು ಅಂತ ಹೇಳಿ. ಆಮೇಲೆ ಫಾರೆಸ್ಟ್ ಲ್ಯಾಂಡ್ ಎಂಕ್ರೋಚ್ ಮಾಡಿರೋದನ್ನ ಬಿಡಿಸ್ಬೇಕು ಮಾಡಂತ ಹೇಳಿದ್ದಾರೆ. ಈ ಫಾರೆಸ್ಟ್ ಅಂತ ಅಂದ್ರೆ ಊರ್ ಪಕ್ಕ ಇರೋದೇ ಊರು ನೋಡೋದೇ ಫಾರೆಸ್ಟ್ ಅಂತ ಬರ್ಕೊಂಡ್ಬಿಟ್ಟವೆ ರೆವಿನ್ಯೂ ಡಿಪಾರ್ಟ್ಮೆಂಟ್. ದಟ್ ಈಸ್ ರಾಂಗ್. ಅವರು ಇಲ್ಲೇ ಕೂತ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಸರ್ವೆ ಯಾವ ಊರು ನೋಡಿದ್ರೆ ಅಲ್ಲಿ ಜಮ್ಮಾ ಲ್ಯಾಂಡ್ ಯಾವ್ದು ಏನ್ಯಾವ್ದು ಅಂತ ರೆಕಾರ್ಡ್ ಇಲ್ಲೇ ಇರುತ್ತೆ. ಯಾವ್ದು ಖಾಲಿ ಇದೆ ಆ ಖಾಲಿನ ಬರ್ಕೊಂಡ್ಬಿಡ್ತಾರೆ. ಸೊ ಅದು ತಪ್ಪದು. ಯಾಕಂದ್ರೆ ಒಂದು ಫಾರೆಸ್ಟ್ ಲ್ಯಾಂಡ್ ಹಾಕ್ಬೇಕಾದ್ರೆ ಅದಕ್ಕೆ ಒಂದು ಡೆಫಿನೇಷನ್ ಇದೆ. ಮಿನಿಮಮ್ 40 ಮರ ಇರಬೇಕು, ಅದು ವಿಡ್ತ್ ಇಷ್ಟು ಇರ್ಬೇಕು ಅಂತ ಹೇಳಿ. ಅದನ್ನ ಏನು ನೋಡೋದಿಲ್ಲ ಇವರು. ಕಲ್ಟಿವೇಟ್ ಮಾಡವ್ರೆ, ತೋಟ ಮಾಡ್ಕೊಂಡವ್ರೆ, ಎಲ್ಲ ತೋಟದಲ್ಲಿ ಮರ ಇದ್ದೇ ಇರ್ತದೆ. ಈಗ ಕಾಫಿ ತೋಟದಲ್ಲಿ ಈಗ ಒಂದು ನಮ್ಮ ಮನವಿಗೆ ಹೋಗ್ಬಿಟ್ಟು ಸಿದ್ದರಾಮಯ್ಯನವರು ನನಗೆ ಗೊತ್ತಿರೋ ಹಾಗೆ ಎಂಕ್ರೋಚ್ ಮಾಡಿರ್ತಕ್ಕಂಥ ಜಾಗ ಇದೆಯಲ್ಲ, ಅದನ್ನ ಅವ್ರಿಗೆ ಲೀಸ್ ಕೊಡ್ಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದನ್ನ ಯೋಚನೆ ಮಾಡಿದ್ರು. ಅದನ್ನ ಇಲ್ಲಿ ಎಷ್ಟು ಮಟ್ಟಿಗೆ ಮಾಡೋದು ಗೊತ್ತಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಐ ಥಿಂಕ್ ಇಟ್ಸ್ ಹ್ಯಾಪನಿಂಗ್. ಅದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆಗ್ತಾ ಇದೆ. ಸರ್, ತಾವು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ನ ಡೈರೆಕ್ಟರ್ ಕೂಡ ಹೌದು. ಅದರಲ್ಲಿ ಸಾಕಷ್ಟು ಅನುಭವ ಇದೆ, ಒಂದಷ್ಟು ಕೆಲಸ ಮಾಡಿದ್ರೆ. ಈ ನೀವು ನಿರ್ದೇಶಕರಾಗಿರೋ ನಿಟ್ಟಿನಲ್ಲಿ ಇಲ್ಲಿಗೆ ಅಂದ್ರೆ ನಮ್ಮ ಕೊಡುಗೆಗೆ ಯಾವ ಮಟ್ಟದಲ್ಲದು ಅನುಕೂಲ ಆಗುತ್ತೆ? ನನಗೆ ಗೊತ್ತಿರಂಗೆ ಇಲ್ಲಿ ನಮ್ಮ ಬ್ಯಾಂಕ್ಗಳು ದೇ ಆರ್ ಡೂಯಿಂಗ್ ಬೆಸ್ಟ್. ರಿಕವರಿ ಇರ್ಬೋದು, ಇನ್ನೊಂದು ಇರ್ಬೋದು. ಅದೇ ತರ ಸೌಕರ್ಯಗಳನ್ನು ರಿಕವರಿ ಆದ್ಮೇಲೆ ನಾವು ಲೆಂಡಿಂಗ್ ಮಾಡಲೇಬೇಕು. ನಾನು ಥ್ಯಾಂಕ್ಫುಲ್ ಟು ಯು ಫಾರ್ಮರ್ಸ್, ಪ್ಲಾಂಟರ್ಸ್. ಇಲ್ಲಿ ರಿಕವರಿನೂ ಕೂಡ ಬೆಸ್ಟ್ ಇದೆ, ಆಮೇಲೆ ಲೆಂಡಿಂಗು ಕೂಡ ಬೆಸ್ಟ್ ಇದೆ. ಸೊ ಅದರಲ್ಲಿ ಮನು ಮುತ್ತಪ್ಪ ಅಂತ ಹೇಳಿ ನಮ್ಮ ಇಲ್ಲಿ ಅಧ್ಯಕ್ಷರು, ಈಗ ಅಪ್ಪಚ್ಚು ಅಂತ ಹೇಳಿ ವಿರಾಜಪೇಟೆ ಅಧ್ಯಕ್ಷರು. ಸೊ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಎಷ್ಟು ದುಡ್ಡು ಕೇಳ್ತಾರೆ ಅದೆಲ್ಲ ಕೊಡ್ತೇವೆ. ನಮ್ಮ ಬ್ಯಾಂಕ್ ಇರೋದೆ ಇಟ್ ಈಸ್ ನಾಟ್ ಕೋಆಪರೇಟಿವ್ ಬ್ಯಾಂಕ್, ಇಟ್ ಈಸ್ ಡೆವಲಪ್ಮೆಂಟ್ ಬ್ಯಾಂಕ್. ಡೆವಲಪ್ಮೆಂಟ್ ಅಂದ್ರೆ ಬೋರ್ವೆಲ್ಲು, ಫೆನ್ಸಿಂಗು, ಆ ತರ ಟ್ರ್ಯಾಕ್ಟರು ಅಥವಾ ಇದು ಪಿಕಪ್ ವ್ಯಾನು ಈ ತರ ಕೊಡೋದು. ಒಂದು 3%, ಕೆಲವೊಂದು 0%, ಈ ತರ ಕೊಡ್ತಕ್ಕಂಥ ಲೋನ್. ಅದು ಇಲ್ಲಿ ಆ ತರ ತಗೊಳ್ಳೋದೇ ಕಡಿಮೆ, ಬಟ್ ತಗೊಳ್ಳೋರಿಗೆ ಹೆಚ್ಚು ಕಡಿಮೆ ಕೊಡ್ತಾ ಇದೀವಿ. ಐ ಥಿಂಕ್ ನಮ್ಗೆ ಏನಾದ್ರು ಅಂದ್ರೆ ಬೇರೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋಕ್ಕಾಗಲ್ಲ. ಸರ್ಕಾರಗಳು ಬಂದಾಗ ಏನಾದ್ರು ಮಾಡಿದ್ರೆ ಬಡ್ಡಿ ಮನ್ನಾ ಮಾಡೋದು ಇನ್ನೊಂದು ಮಾಡೋದು ಮಾಡ್ತಾರೆ, ಬಿಟ್ರೆ ಮಾಡೋಕ್ಕಾಗಲ್ಲ. ಬಟ್ ಬ್ಯಾಂಕ್, ಎರಡು ಬ್ಯಾಂಕು ಕೂಡ ಚೆನ್ನಾಗಿ ನಡೀತಾ ಇದೆ. ಕಂಪೇರ್ ಟು ನಮ್ಮ ಹಾಸನ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಇವೆರಡು ದಿ ಬೆಸ್ಟ್ ಬ್ಯಾಂಕ್. ನಾನು ವಾಟ್ ಐ ಶುಡ್ ಥ್ಯಾಂಕ್ಫುಲ್ ಟು ಅಧ್ಯಕ್ಷರುಗಳಿಗೆ, ಜೊತೆಗೆ ಇಲ್ಲಿಯ ಬೆನಿಫಿಷರೀಸ್ಗೆ. ರಿಕವರಿನೂ ಹಂಗೆ ಮಾಡೋರು, ಹಂಗೆ ಕಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಬ್ಯಾಂಕಲ್ಲಿ ಆ ಥರದ್ದೇನು ತೊಂದರೆ ಇಲ್ಲ. ಇನ್ನೇನು ಚುನಾವಣೆ ಇನ್ನೊಂದು ಎರಡೂವರೆ ವರ್ಷದಲ್ಲಿ ಅಷ್ಟೇ ಚುನಾವಣೆ ಬಾಕಿ ಇರುವಂತದ್ದು. ಈಗಲೇ ವೇದಿಕೆ ಸಿದ್ಧ ಮಾಡ್ಕೊಳ್ತಿದ್ದಾರೆ. ವಿರೋಧ ಪಕ್ಷವರು ಒಂದ್ ಕಡೆ ಆಸೆ ಅಧಿಕಾರಕ್ಕೆ ಬರ್ಬೇಕಂತೇಳಿ, ಇರೋ ಶಾಸಕರಿಗೆ ಅಧಿಕಾರ ಉಳಿಸ್ಕೋಬೇಕು ಅನ್ನೋ ಆಸೆ. ಈ ನಿಟ್ಟಿನಲ್ಲಿ ತಮ್ಮ ಕಾರ್ಯವೈಖರಿ ಹೇಗಿದೆ? ಸೊ ಮುಂದಿನ ಚುನಾವಣೆ ಮತ್ತು ಗೆಲ್ಲಿಕೆ, ಶಾಸಕ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಈಗ ನೀವು ವರ್ಕ್ ಇಸ್ ಡಿಫ್ರೆಂಟ್, ಜನರ ಜೊತೆ ಇರೋದೇ ಡಿಫ್ರೆಂಟ್. ನೀವು ಏನೇ ಕೆಲಸ ಮಾಡಿದ್ರು, ನಾನು ಮಂತ್ರಿ ಆದಾಗ 2,500 ಕೋಟಿ ತಂದು ಡೆವಲಪ್ ಮಾಡಿದ್ದೆ ನನ್ನ ಕ್ಷೇತ್ರದಲ್ಲಿ. ನಾನು ಚುನಾವಣೆ ಸೋತೆ 1,200 ಓಟಲ್ಲಿ. ಡೆವಲಪ್ಮೆಂಟ್ಗೆ ಓಟ್ ಕೊಡ್ತಾರೆ ಅಂತಕ್ಕಂಥದ್ದು ನಾನು ಒಪ್ಪಲ್ಲ. MLA ಆದ್ಮೇಲೆ ಕ್ಷೇತ್ರದಲ್ಲಿ ಜನರ ಜೊತೆ ಹೆಂಗಿರ್ತಾನೆ ಅನ್ನೋದು ಭಾರಿ ಮುಖ್ಯ. ಅಭಿವೃದ್ಧಿ ಮಾಡಬೇಕು, ಜೊತೆಗೆ ಜನರ ಜೊತೆ ಇರಬೇಕು. ಮಂತ್ರಿ ಆದಾಗ ಏನಾಗ್ಬಿಡ್ತಾ ಇದೆ ಅಂದ್ರೆ ನಾವು ರಾಜ್ಯ ಬಗ್ಗೆ ಎಲ್ಲ ತಿರ್ಗೋಕ್ ಹೋಗ್ಬಿಡ್ತೀವಿ. ನಾವ್ ಎಷ್ಟೇ ಕೆಲಸ ಮಾಡಿದ್ವಿ, ಏನ್ ಮಾಡಿದ್ರು ನಮ್ಗೆ ಸಿಗ್ಲಿಲ್ವಲ್ಲ ಅಂತಾನೆ. ಸೊ ಈಗ ನಮ್ಗೇನಂದ್ರೆ ಬೇರೆ ಕೆಲಸನೇ ಇಲ್ಲ, ಜನರ ಇರೋದೇ ಕೆಲಸ, ಜನರ ಅವರ ಸಮಸ್ಯೆಗಳು ಕೇಳೋದೇ ಕೆಲಸ, ಅವ್ರಿಗೆ ನಿಂಗೆ ಏನಾಗ್ಬೇಕು ಏನು ಅನ್ನೋದೇ ಕೆಲಸ. ಆಮೇಲೆ ಅಧಿಕಾರಿಗಳಿಗೆ ಇಲ್ದಿದ್ದೇನು ಮಾಡೋಕ್ಕಾಗಲ್ಲ, ಇರೋದನ್ನೇ ಮಾಡ್ಬೇಕು. ನಾವು ಅಧಿಕಾರಿಗಳಿಗೂ ನಾವು ಅಷ್ಟೇ ಫೋನ್ ಮಾಡಿದ್ರೆ, ಯಾಕ್ರಿ ಮಾಡಿಲ್ಲ, ಯಾಕ್ರಿ ಡಿಲೇ ಮಾಡ್ತಾ ಇದ್ದೀರಾ, ಇದು ಹಿಂಬಾರ ಕೊಡಿ, ತಪ್ಪೇನದ್ರಲ್ಲಿ. ಬೇರೆ ಅಧಿಕಾರಿಗಳಿಂದ ಹೋಗ್ತೀವಿ. ಈಗ ನನಗೆ IAS KS ಆಫೀಸರ್ಸ್ಗಳು ಅಲ್ಲಿ ಮೇಲ್ಮಟ್ಟದಲ್ಲಿ ಕಮಿಷನರ್ಸ್ ಅವರೆಲ್ಲ ಗೊತ್ತಿರೋದ್ರಿಂದ ನನ್ಗೆ ಅಂತ ಡಸಂಟ್ ಮೇಕ್ ಡಿಫ್ರೆನ್ಸ್. ಕೆಲ್ಸಗಳು ನಮ್ಗೆ ಮಂತ್ರಿನೇ ಬೇಕಾಗಿಲ್ಲ, ನಿಮ್ಗೆ ಆಫೀಸರ್ಸ್ ದೇ ವಿಲ್ ಡೂ ದ ವರ್ಕ್.
ಎಲ್ರಿಗೂ ಆಫೀಸರ್ಸು ಫಾರ್ ರಾಜ್ಯಕ್ಕೆ ಅವ್ರು ದೇ ನಾಟ್ ಫಾರ್ ಮಿನಿಸ್ಟ್ರಿ ಅಲ್ವಲ್ಲ, ಅದನ್ನ ಕ್ವಶನ್ ಮಾಡಿದ್ರೆ ಅವರು ಟು ಈಲ್ಡ್ ಮಾಡ್ಕೊಡ್ತಾರೆ. ಸೊ ಪ್ರಭಾವ ಇದೆ, ಹಾಗೆ ಅಭಿವೃದ್ಧಿ ಕಾರ್ಯಗಳು ಬೇಗ Yes, ಆಗ್ತದೆ. ಜನ ಸಮಸ್ಯೆಗಳು ಕೂಡ 100%. ಮುಗಿಯುತ್ತೆ. ಹಾಗೆ ಒಂದು ಎಲ್ಲರಿಗೂ ಕನ್ಫ್ಯೂಷನ್ ಏನಂದ್ರೆ ಮಂಜು ಅವರಿಗೆ ಅದ್ರ ಪಕ್ಷ ಮುಖ್ಯ ಅಲ್ಲ, ಅಧಿಕಾರ ಬೇಕು, ಅದರಿಂದ ಮಾತ್ರ ಜನರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ. ಮುಂದಿನ ಚುನಾವಣೆಗೂ ಕೂಡ JDS ಅಲ್ಲಿ ಇರ್ತಾರ ಇಲ್ಲ ಕಾಂಗ್ರೆಸ್ಗೆ ಬರ್ತಾರ ಅನ್ನೋದೊಂದು ಕುತೂಹಲ ನಮ್ಮಲ್ಲಿದೆ. ನಾನು ನೋಡಿ, ನಾವು ಐ ಆಮ್ 68, ಒಂದು 70 ಆಗ್ಬಿಡುತ್ತೆ, ಇನ್ನೊಂದು ಎಲೆಕ್ಷನ್ ಅಷ್ಟೇ, ಅದಾದ್ಮೇಲೆ ಇನ್ನೊಂದು ಮಾಡಕ್ ಹೋಗಲ್ಲ. ಇನ್ನೊಂದು ಎಲೆಕ್ಷನ್ ನಲ್ಲಿ ನನ್ನ ಕ್ಷೇತ್ರದ ಮತದಾರರು ಇಂಡಿಪೆಂಡೆಂಟು, BJP ದಳ, JDS ಎಲ್ಲ ನೋಡಿದ್ದಾರೆ. ನಾನು ಯಾವುದೇ ಕಾರಣದಿಂದಲೂ JDS ಬಿಡೋ ಪ್ರಶ್ನೆ ಇಲ್ಲ. ಐ ವಿಲ್ ಬಿ ಇನ್ ದಿಸ್ ಪಾರ್ಟಿ, ದಟ್ ವಿಲ್ ಬಿ ನನ್ನ ನೇರ ಚುನಾವಣೆ ಎಲೆಕ್ಷನ್ ಈ ಪಾರ್ಟಿಯಿಂದನೇ ಮಾಡ್ತೀನಿ. JDS ನಲ್ಲೇ ಇರ್ತೀರಾ? JDS ನಲ್ಲಿ ಗೆಲ್ತೀರಾ? ಸೊ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ, ಕಾನ್ಫಿಡೆನ್ಸ್ ಇದೆ. ನಿಮ್ ಕ್ಷೇತ್ರದಲ್ಲಿ ಜನ ತುಂಬಾ ನಂಬಿದ್ದಾರೆ. ಸೊ ಮಂಜು ಅವ್ರು ಇರುವಾಗ ನಮ್ಗೆ ಸಮಸ್ಯೆಗಳೇ ಇಲ್ಲ, ಜನಗಳ ಮಾತಿದು. ಹಾಗಾಗಿ ಅಲ್ಲಿ ಅಭಿವೃದ್ಧಿ ಕೂಡ ಆಗ್ಬೇಕಾಗಿದೆ. ಸೊ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಿನ ಕಾರ್ಯಯೋಜನೆಗಳು ಹೇಗಿದೆ ಅಂತ? ಈಗ ನೀವು ನನ್ನ ಕ್ಷೇತ್ರಕ್ಕೆ ಪಾಸ್ ಹಾಕಿ, ಯಾವ್ದಾದ್ರು ರೋಡಲ್ಲಿ ಪಿರಿಯಾಪಟ್ಟಣ ಟು ಹಾಸನ ಪಾಸ್ ಹಾಕಿ, ನೀವು ಕುಶಾಲನಗರ ಟು ಇದು ಪಾಸ್ ಹಾಕಿ. ಐ ಹ್ಯಾವ್ ಡನ್ ಮೈ ರೋಡ್ಸ್ ಆನ್ ಬೆಸ್ಟ್. ನಾನು ಮಂತ್ರಿ ಇದ್ದಾಗ ಮಾಡಿದ್ನಲ್ಲ, ನನ್ನ ಅದೃಷ್ಟಕ್ಕೆ 7 ವರ್ಷ ಆದ್ಮೇಲೆ ತಿರ್ಗಾ ರೀಟಾರಿಂಗ್ ಮಾಡಬೇಕು. ಸೊ ಅದನ್ನೆಲ್ಲ ಮಾಡ್ತಾವ್ರೆ. ಈಗ ಅದಿನ್ನೊಂದು 5-10 ವರ್ಷಕ್ಕೆ ಏನ್ ತಪ್ಪತ್ತಿಲ್ಲ. ಜನ ಎಲ್ಲಿ ಮಾತಾಡೋದು ಅಂದ್ರೆ ಗುಂಡಿ ಬಿದ್ರೆ, ರಸ್ತೆಗೆ ಹೋಗ್ತಾ ಇದ್ರೆ ಆಗ್ಲಿ ಶಾಪ್ ಹಾಕೋದು, ಅದನ್ನ ನೋಡ್ಕೋಬೇಕು ನಾವು ಅಷ್ಟೇ. ಆಮೇಲೆ ನಾನು ಮಂತ್ರಿ ಆಗಿದ್ದಾಗ ಇಡೀ ಕ್ಷೇತ್ರ 90%, 100% ಆಫ್ AC ಕಾಲೋನೀಸ್ ಆಲ್ ಕಾಂಕ್ರೀಟ್, 90% ಆಫ್ ಮೇಜರ್ ಕಮ್ಯುನಿಟಿ ವಿಲೇಜಸ್ ಆಲ್ ಕಾಂಕ್ರೀಟ್. ಈಗ ನಾನು ಮಂತ್ರಿ ಆದ್ಮೇಲೆ, ಈ ಶಾಸಕನಾದ್ಮೇಲೆ, ಮಂತ್ರಿ ಇದ್ದಾಗ ಒಂದು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟಿದ್ದೆ, ಯಾವ್ದೊಂದು ಜಲ್ ಜೀವನ್ ಅಂತ ಹೇಳಿ. ಆ ಜಲ್ ಜೀವನ್ ಆಯ್ತು, ಅದು 1400 ಕೋಟಿ ರೂಪಾಯಿ. ಎವ್ರಿ ವಿಲೇಜ್ ವಿಲ್ ಗೆಟ್ ವಾಟರ್, ಪ್ಯೂರಿಫೈ ವಾಟರ್. ಪಟ್ಟಣಕ್ಕೆ ಯಾವ ರೀತಿ ನಿಮ್ಗೆ ಪ್ಯೂರಿಫೈ ವಾಟರ್ ಇರ್ತದೆ, ಅದೇ ತರ ನೀರು ಮನೆಗೆ ಬೈ ಪರ್ಸನ್ 50 ಲೀಟರ್ ಕೊಡ್ತೀವಿ. 4 ಜನ ಇದ್ರೆ 200 ಲೀಟರ್, 6 ಜನ ಇದ್ರೆ 300 ಲೀಟರ್. ಹೀಗೆ ಪರ್ ಪರ್ಸನ್ ಅಂತ ಕೊಡೋದ್ರಿಂದ ಫಿಲ್ಟರ್ ವಾಟರ್ ಹೊಳೆಯಿಂದನೇ ಲಿಫ್ಟ್ ಮಾಡ್ಕೊಡ್ತಾ ಇರೋದ್ರಿಂದ ನನಗೆ ಮೇಜರ್ ನೀಡ್ ಎಲ್ಲ ಆದಷ್ಟು 70-60% ಕಂಪ್ಲೀಟ್ ಆಗಿದೆ. ಒಂದು ಕ್ಷೇತ್ರ ರಸ್ತೆಗಳು ನೋಡಿದ್ರೆ ಖುಷಿ ಆಗುತ್ತೆ. ನಾನು ಆ ಕಡೆ ಬಂದಿದ್ದೇನೆ. ನೀವು ನಮ್ಮಲ್ಲಿ ಒಮ್ಮೆ ಒಂದು ರೌಂಡ್ ಹೋಗಿದ್ದೀರಿ ಸರ್, ಮಡಿಕೇರಿ ಅಥವಾ ವಿರಾಜಪೇಟೆ ಈ ಭಾಗದಲ್ಲಿ? ನಾನು ವಿರಾಜಪೇಟೆ ಕಡೆ ಹೋಗಿದ್ದೆ. ನಾನು ಈ ಸಲ MLA 2 ವರ್ಷ ಆದ್ಮೇಲೆ ಇಲ್ಲಿಗೆ ಬರೋದು ಕಡಿಮೆ ಮಾಡ್ಬಿಟ್ಟೆ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ MLA ಇರ್ತಾರೆ, ಈಗ ನೀವು ಪತ್ರಕರ್ತರೆಲ್ಲ ಸಿಗ್ತೀರಿ, ಏನಿದು ಅಂತ ಸುಮ್ನೆ ಚರ್ಚೆ ಮಾಡ್ತೀರಿ. ಅದಕ್ಕೆ ನಿಮ್ಗೆ ಸಿಗಬಾರ್ದು ಅಂತಾನೆ ಈ ಕಡೆ ಬರೋದು ಕಡಿಮೆ ಮಾಡಿದ್ವಿ. ಸೊ ಈ ರಸ್ತೆನಲ್ಲಿ ಓಡಾಡಿಲ್ಲ ನೀವು? ನಾನು ಬಂದಿರೋದೇ ಕಡಿಮೆ. ಈಗ ಮೊದಲು ಇಷ್ಟು ವಿಸಿಟ್, ಯಾಕಂದ್ರೆ ನಾನು ಒಕ್ಕಲಿಗರ ಸಂಘದಲ್ಲಿ ಇದ್ದೆ, ಚುನಾವಣೆ ಮಾಡಿದ್ದೆ, ಇಲ್ಲೇ 25 ವರ್ಷ ಡೈರೆಕ್ಟರ್ ಆಗಿದ್ದೆ, ಇಲ್ಲಿಂದ ಮಾಡ್ತಾ ಇದ್ದೆ. ಈಗ ಆದ್ಮೇಲೆ ಸ್ವಲ್ಪ ವೆರಿ ಸ್ಯಾಟರ್ಡೇ ಬರ್ತೀನಿ, ಸಂಡೇ ಪೇಮೆಂಟ್ ಕೊಡ್ತೀನಿ, ಐ ಗೋ ಬ್ಯಾಕ್ ಟು ಮೈ ವಿಲೇಜ್. ಸೊ ನಿಮ್ ಕ್ಷೇತ್ರ ಹೋಲಿಸಿದ್ರೆ ನಮ್ ಕ್ಷೇತ್ರದ ರಸ್ತೆಗಳ ಸ್ಥಿತಿಗತಿ ಹೇಗಿರ್ಬೋದು? ನನ್ಗೆ ಆ ತರ ನೋಡಿಲ್ಲ. ಇದು ರೋಡು ಈಗ 4 ಲೈನ್ ಇದ್ರ ಬೇರೆ ಆಗ್ತಾ ಇದೆ, ಅದು ಆಗುತ್ತೆ. ಬಟ್ ಇನ್ನೊಂದು ಏನಂದ್ರೆ ಸಕಲೇಶ್ಪುರ ಟು ನೀವು ಮಡಿಕೇರಿ ಒಂದು ರೋಡ್ ಸ್ಯಾಂಕ್ಷನ್ ಆಗಿದೆ ಈಗ. ಇಟ್ ಇಸ್ ಅ ಬಿಗ್ ರೋಡ್. ಸಕಲೇಶ್ಪುರ ಒಂದು ಇದಿದೆ, ಎಂತದ ಮಾಲ್ ಅಂತ ಏನೊಂದು ಬರುತ್ತೆ, ಅಲ್ಲಿಂದ ಹಿಡಿದು ನಿಮ್ ಕೂರ್ಗ್ ಬಾರ್ಡ್ರವರೆಗೂ ಒಂದು ದೊಡ್ಡ ಶನಿವಾರ ಸಂತೆ, ಮತ್ತೆ ಕೊಡ್ಲಿಪೇಟೆ ಶನಿವಾರ ಸಂತೆ, ಸೋಮಾರ್ಪೇಟೆ, ಮತ್ತೆ ಈ ಮಾದಾಪುರ, ಈ ರೋಡು ಡೈರೆಕ್ಟ್ ಥ್ರೂ ಒಂದು ರೋಡ್ ಆಗಿದೆ. ವೈಟಿಂಗ್ ಫಾರ್ ದ ಟೆಂಡರ್. ಆ ರೋಡ್ ಆದ್ರೆ ನಿಮ್ಗೆ ಇಟ್ ವಿಲ್ ಬಿ ವೆರಿ ನಿಯರ್. ನೀವು ಬೆಂಗಳೂರಿಗೆ ಮೈಸೂರಿಗೆ ಏರ್ಪೋರ್ಟ್ಗೆ ಹೋಗೋಕ್ಕಿಂತ ಇಲ್ಲಿ ಏರ್ಪೋರ್ಟ್ಗೆ ಹೋಗ್ಬಿಡ್ಬೋದು. ಕಣ್ಣನೂರು ಯಾವ್ದದು, ನಿಯರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಾಟ್ ಇವನ್ 100 kilometers ಫ್ರಮ್ ದಿಸ್ ಪ್ಲೇಸ್. ನಮ್ಮಲ್ಲಿ ರಸ್ತೆಗಳು, ನಿಮ್ಮಲ್ಲಿ ಇಂಟರ್ನಲ್ ರಸ್ತೆಗಳಿದಾವಲ್ಲ, ಟಾರಿಂಗ್ ಮಾಡಿರೋ ರಸ್ತೆಗಳು ಜಾಸ್ತಿ ಉಳಿಯಲ್ಲ. ಈ ಮಳೆಗೆ ಟಾರು ಒಂಥರ ಇದು ವೈರಸ್ ಇದ್ದಂಗೆ, ಅದಾಗಲ್ಲ. ನಿಮ್ಮಲ್ಲಿ ಮೆಜಾರಿಟಿ ರೋಡ್ಸ್ ನ ಫ್ಯೂಚರ್ ಶುಡ್ ಗೋ ಬೈ ಕಾಂಟ್ರಾಕ್ಟ್. ಇದು ಕಾಂಕ್ರೀಟ್ ಅಲ್ಲೇ ಮಾಡಬೇಕು. ಕಾಂಕ್ರೀಟ್ ಮಾಡೋಕ್ಕಿಂತ ಮುಂಚೆ
ವಾಟರ್ ಲೈನು, ಪೈಪ್ ಲೈನು ಅವನ್ನೆಲ್ಲ ಹಾಕ್ಸ್ಕೋಬೇಕು. ಈಗ ನಾನು ನಮ್ಮಲ್ಲಿ ಮೊದಲೇ ಕಾಂಕ್ರೀಟ್ ಮಾಡಿಸ್ಬಿಟ್ಟೆ, ಈಗ ವಾಟರ್ ಲೈನ್ ಆಗಿದೆಯಲ್ಲ ಅದನ್ನೆಲ್ಲ ಇದನ್ನ ಕಟ್ ಮಾಡಬೇಕು. ಈ ಕಟ್ ಮಾಡಿ ಅದಕ್ಕೆ ಇಂಟರ್ಲಾಕ್ ಹಾಕ್ಸ್ತಾ ಇದ್ವಿ ಎಲ್ಲದಕ್ಕೂ. ಈ ಲುಕ್ಸ್ ಇಂಟರ್ಲಾಕ್ ಹಾಕೋದ್ರಿಂದ ಮೇಂಟೆನೆನ್ಸ್ ಫ್ರೀ ಅಂತ, ಬಟ್ ಈ ಲುಕ್ಸ್ ಒಂದು ಚೆನ್ನಾಗಿ ಕಾಣಿಸಲ್ಲ. ಈಗ ಈ ಟೈಲ್ಸ್ ಹಿಂಗಿರೋದು ಬರೀ ಇನ್ನೊಂದು ಹಂಗಿರ್ತದೆ ಹಂಗೆ, ಬಟ್ ಇಲ್ಲಿ ಇದ್ರದ್ದು ನಡೀತಾ ಇರ್ಬೇಕು ಅಂತ ಅನ್ಸುತ್ತೆ. ಇದು ನಿಮ್ಮ ವಾಟರ್. ಹೌದು, ನಾವು ಕೆಲವು ಕಡೆ ನೋಡಿದಂತ ರಸ್ತೆಗಳು ಅಲ್ಲಿ ಇದೆಯಾ ರಸ್ತೆ ಇಲ್ವಾ ಅದೇ ಗೊತ್ತಾಗ್ತಿಲ್ಲ, ಆ ರಸ್ತೆನೇ ಕಾಣಿಸೋದಿಲ್ಲ. ಆಮೇಲೆ ಇಲ್ಲಿ ಕೆಲವರು ಪ್ಲಾಂಟರ್ಸ್ಗಳು ರಸ್ತೆನೇ ಮಾಡಕ್ ಬಿಡಲ್ಲ, ಇದ್ರಲ್ಲಿ ಗೋ ಥ್ರೂ ಅವರ್ ಇದರಲ್ಲಿ ಅಂತ ಹೇಳಿ. ಇವಾಗ ಅವ್ರ ಮನೆಗೆ ಹೋಗ್ತದೆ ಅಂದ್ರು ನಿಮ್ ಮನೆಗೆ ರೋಡ್ ಆಗ್ತದಲ್ಲಪ್ಪ ಅಂದ್ರೆ ನಮ್ ತೋಟದೊಳಗೆ ಹೋಗ್ಬೇಕಲ್ಲ ಮಾಡ್ಬೇಡಿ ಅಂತಾರೆ. ಸೋ ಮೆನಿ ಎಕ್ಸಾಂಪಲ್ಸ್ ಇಲ್ಲಿ. ಅಲ್ಲ, ಕೆಲವು ಕಡೆ ನಾಗರಿಕರ ತಿರುಗಾಡೋ ರಸ್ತೆಗಳೇ ನಮ್ಮಲ್ಲಿ ಸರಿಯಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ತಮ್ಮ ಕ್ಷೇತ್ರ ರಸ್ತೆಗಳು ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಮ ಪುತ್ರನ್ಗೆ ಒಂದು ಸಲಹೆ ಕೊಡ್ಬೋದು ಅಂತ, ಹೀಗೆ ರಸ್ತೆ ಮಾಡಬಹುದು, ಕಾಂಕ್ರೀಟ್ ಆಗ್ಬೇಕು, ಯಾಕೆ ನೀವು ನೋಡಿರೋಲ್ವಾ ಹಿಂದೆಯಿಂದ, ಮುಂದೆ ಏನಾದ್ರು ಹೇಳ್ತೀರಾ ಅಂತ. ಡೆಫಿನೆಟ್ ಆಗಿ ಹೇಳ್ತೀನಿ, 100%. ನೀವು ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾನು ಟಿವಿ ಸಂದರ್ಶನಕ್ಕೆ ಹೋಗಿದ್ದೆ, ಅವರು ಮನವಿ ಮಾಡಂತ ಹೇಳಿದ್ದಾರೆ. ನಿಮ್ದೇ ಸರ್ಕಾರ ಇದೆ, ಅದು ಮಾಡೋದು ಸೂಕ್ತ, ಮಾಡಿ ಅಂತ ಇಬ್ರಿಗೂ ಹೇಳ್ತೀನಿ. ಕೊಡ್ತೀರಾ? ಬೋತ್ ಆರ್ ಗುಡ್ ಹೇಳ್ತೀನಿ. ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಿರಾ, ಕೊಡಗಲ್ಲೂ ಕೂಡ ಮಾಡಿದಿರಾ, ಈಗ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಮಾಡ್ತಿದ್ದೀರಾ. ಸೊ ನಿಮ್ಮ ಭವಿಷ್ಯ ಹೀಗೆ ಇರಲಿ, ಮತ್ತೆ ಮತ್ತೆ ಶಾಸಕರಾಗಿ, ಸಾಧ್ಯ ಆದರೆ ಮಂತ್ರಿನೂ ಕೂಡ ಆಗಬಹುದು. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾತುಕತೆನ ಅಂದ್ರೆ ಮನದಾಳನ ಹಂಚ್ಕೊಂಡ್ರಿ. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದ, ನಮಸ್ಕಾರ. ನೋಡಿದ ವೀಕ್ಷಕರೇ, ಇದು ಈ ಹೊತ್ತಿನ ಮಾತುಕತೆ. ಸೊ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಭೇಟಿ ಆಗ್ತಾನೆ. ಅಲ್ಲಿವರೆಗೆ ನೋಡ್ತಾ ಇರಿ TV1.